Hello my dear children, how are you all? I hope you all fine. As you know that in our last class we have discussed about the Dalton's atomic theory and also atomic and molecular masses. So in this video class I am going to discuss a competitive part questions based on previous video classes. So in previous two video classes we had a discussion on the laws of chemical combinations, and also in last class I have discussed about the atomic molecular masses concept and also Dalton's atomic theory. So based on these concepts I am going to solve some of the important competitive questions. Okay, so what are those important competitive questions? So ಯಾವ questions arise ಆಗುತ್ತೆ? Law of chemical combinations very important ಆ competitive exams ಗೆ and then questions ಬರ್ಬೋದು. So laws of chemical combinations 5 laws ಇದೆ ಯಾವುದು? What are those 5 laws? We have law of conservation of mass, law of definite proportion, law of multiple proportion, Gauss' law and Avogadro's law. ಸೊ ಈ 5 ಲಾಸ್ನ ಕರೆಕ್ಟಾಗಿ ನೀವು ಫೆಮಿಲಿಯರ್ ಇರಬೇಕು ಕಾಂಪಿಟೇಟಿವ್ ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು ಅಂದರೆ. ಸೊ ಪ್ರೀವಿಯಸ್ 2 ವಿಡಿಯೋ ಕ್ಲಾಸ್ನ ಯಾರು ನೋಡಿಲ್ಲ ಆ ವಿಡಿಯೋ ಕ್ಲಾಸ್ನ ನೋಡಿ, ಈ ವಿಡಿಯೋ ಕ್ಲಾಸ್ನ ಎಂಟ್ರಿ ನೋಡಿ. ಯಾಕಂದರೆ ಕಾಂಪಿಟೇಟಿವ್ ಪಾರ್ಟ್ ಕ್ವೆಶನ್ ಸಾಲ್ವ್ ಮಾಡುವಾಗ ಥಿಯರಿ ಕಾನ್ಸೆಪ್ಟ್ ಏನಿದೆ ನಿಮಗೆ ತುಂಬ ಚೆನ್ನಾಗಿ ಹೊರಟಿರಬೇಕು. ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಚೆನ್ನಾಗಿ ಓದಿ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂದರೆ ಇನ್ನೊಂದು ಕರೆಕ್ಟಾಗಿ ತಿಳ್ಕೊಳ್ಳಿ, ಅಟಾಮಿಕ್ ಮಾಲಿಕ್ಯುಲರ್ ಮಾಸ್ ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಕ್ಲಾಸ್ನ ನೋಡಿ. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು ಕ್ವಶನ್ಸ್ಗಳು ನಾನು ಹೇಳಿದ್ದೀನಿ. ಪ್ರೀವಿಯಸ್ ಒಂದು ವಿಡಿಯೋ ಕ್ಲಾಸಲ್ಲಿ ಕಾಂಪಿಟೇಟಿವ್ ಪಾರ್ಟ್ ಕ್ವಶನ್ಸ್ ಮಾಡೋ ಹೇಳಿದ್ದೆ. ಸೊ ಆಪ್ಷನ್ಸ್ ಇರುತ್ತೆ, ಕ್ವಶನ್ಸ್ ಇರುತ್ತೆ, ಯಾವ ರೀತಿ ಆಪ್ಷನ್ಸ್ನ ಚೂಸ್ ಮಾಡಬೇಕು ಆ್ಯಂಡ್ ಸಾಲ್ವ್ ಮಾಡೋದನ್ನ ಹೇಗೆ ಬರ್ಕೋಬೇಕು ಆ ನೋಟ್ಸ್ನ ಸಪ್ರೇಟ್ ಮೇಂಟೈನ್ ಮಾಡಿ. ಸೊ ಒಂದು ಕ್ವಶನ್ ಆಪ್ಷನ್ ಏನು, ಹಾಗೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅದನ್ನು ಕಂಪ್ಲೀಟ್ ಡೀಟೇಲ್ನ ನೀವು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಥಿಂಗ್ ಏನು ಹೇಳಬೇಕಪ್ಪ ಅಂತಂದರೆ, ಎಷ್ಟೋ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಕಾಂಪಿಟೇಟಿವ್ ಕ್ವಶನ್ಸಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತಲ್ಲ, ನಾವು 1 ಮಿನಿಟಲ್ಲಿ ಸಾಲ್ವ್ ಮಾಡ್ಬೋದು ಅದನ್ನು ಅಂತ ಎಷ್ಟೋ ಜನ ಸ್ಟೂಡೆಂಟ್ಸ್ ಡೌಟ್ಸ್ ಕೇಳ್ತಾ ಇದ್ದಾರೆ. ಯಾಕಂತಂದರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಸಾಲ್ವ್ ಮಾಡಿಸೋದು ಇನ್ ಡೆಪ್ತ್ ಕ್ವಶನ್ಸ್, ಅಂದರೆ ತುಂಬ ಸಿಂಪಲ್ ಕ್ವಶನ್ನೇ, ನೀವು ಆರಾಮಾಗಿ ವಿದಿನ್ 10 ಸೆಕೆಂಡ್ಸಲ್ಲೇ ಆನ್ಸರ್ನ ಹೇಳ್ಬೋದು. ಬಟ್ ನಾನು ಕಂಪ್ಲೀಟ್ ಇನ್ ಡೆಪ್ತ್ ಕ್ವಶನ್ಸ್ ಅಲ್ಲದೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೀನಿ. ಸೊ ಹಾಗಾಗಿ ಪ್ರಾಬ್ಲಮ್ಸ್ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ ನಿಮಗಿಲ್ಲಿ. ಆಮೇಲೆ ಹೋಗ್ತಾ 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 ಪ್ರಾಕ್ಟೀಸ್ ಆಗುತ್ತೆ. ವಿದಿನ್ 30 ಸೆಕೆಂಡ್ಸ್ ನೀವು ನ್ಯೂಮರಿಕಲ್ನ ಸಾಲ್ವ್ ಮಾಡ್ತೀರಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಐ ಆಮ್ ಶ್ಯೂರ್. ಓಕೆ, ಸೊ ನೋಡೋಣ ಈಗ ಕ್ವಶನ್ಸ್ಗಳು ಯಾವ ರೀತಿ ಅರೈಸ್ ಆಗುತ್ತೆ ಅಂತ. ಸೊ ಆಗಲೇ ಹೇಳಿದ್ದೀನಿ, ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಚೆನ್ನಾಗಿ ನೋಡಿ ವಿಡಿಯೋ ಕ್ಲಾಸ್ನ ಅರ್ಥ ಮಾಡಿಕೊಂಡು ಈ ವಿಡಿಯೋ ಕ್ಲಾಸ್ಗೆ ಎಂಟರ್ ಆಗಿ. ಯಾಕಂದರೆ ಅದು ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಿಮ್ಗೆ ಕಾಂಪಿಟೇಟಿವ್ ಕ್ವಶನ್ಸ್ ಇಲ್ಲಿ ಅರ್ಥ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ಕ್ಲೀನಾಗಿ. ಹಾಗಾದ್ರೆ ನಾವು ಫಸ್ಟ್ ಕ್ವಶನ್ಗೆ ಎಂಟರ್ ಆಗೋಣ. ಈಗ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ, ಡೈರೆಕ್ಟಾಗಿ ಹೋಗೋಣ ಈಗ. ಸೊ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಯಾವುದೇ ಅಂತ ಗೊತ್ತಿದೆ ನಿಮಗೆ. ಸೊ ಅದನ್ನು ಕರೆಕ್ಟಾಗಿ ಓದಿ ಈ ಫಸ್ಟ್ ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ. ಸೊ ನಾನು ಹೇಳಿದ್ದೀನಿ ಮುಂಚೆನೇ, ಐ ಹ್ಯಾವ್ ಟೇಕನ್ ದಿಸ್ ಸಮ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಫ್ರಮ್ MTG ಗೈಡ್. ಓಕೆ, ಕ್ವಶನ್ಸ್ ಏನಿದೆ ಸೊ ನಾನು MTG ಗೈಡಿಂದ ಚೂಸ್ ಮಾಡಿ ಕ್ವಶನ್ಸ್ಗಳನ್ನ ಹಾಕಿದ್ದೀನಿ. ಸೊ MTG ಗೈಡ್ನ ರೆಫರ್ ಮಾಡ್ಬೋದು, ನಮ್ಮ ಕಾಲೇಜಿಂದನೂ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ, ಗೊತ್ತಾಗುತ್ತೆ ಹೇಗೆ ಅಂತ ಸಾಲ್ವ್ ಮಾಡೋಣ. ಹಾಗಾಗಿ MTG ಗೈಡ್ ಕ್ವಶನ್ಸ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಆಪ್ಷನ್ಸ್ ಇರುತ್ತೆ, ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಇಸ್ ಅಪ್ಲಿಕೇಬಲ್ ಟು ನೀಟ್, JEE ಆ್ಯಂಡ್ CET ಮೂರಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಕ್ವಶನ್ಸ್ಗಳು. ಬಟ್ JEE ಅಂತ ಬಂದಾಗ ಇನ್ನೂ ನಾವು ಅಡ್ವಾನ್ಸ್ಡ್ ಕ್ವಶನ್ಸ್ನ ಡಿಸ್ಕಸ್ ಮಾಡಬೇಕಾಗುತ್ತೆ, ಅದನ್ನು ಡಿಸ್ಕಸ್ ಮಾಡೋಣ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ನೀಟ್ ಮತ್ತು CET ಓರಿಯೆಂಟೆಡ್ ಕ್ವಶನ್ಸ್ ಜಾಸ್ತಿ ಬರುತ್ತೆ ಅಲ್ಲಿ. ಸೊ JEE ಕ್ವಶನ್ಸ್ ಕೂಡ ಕೆಲವೊಂದು ಅರೈಸ್ ಮಾಡ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ, ಅದನ್ನು ಸಾಲ್ವ್ ಮಾಡೋಣ, ನೋ ಪ್ರಾಬ್ಲಮ್. ಆ್ಯಂಡ್ ಫಸ್ಟ್ ಕ್ವಶನ್ ನೋಡಿ ಮಕ್ಕಳ. ಸೊ ಫಸ್ಟ್ ಕ್ವಶನ್ ಕೊಟ್ಟಾಗ, ಒಂದು ಕಾಂಪಿಟೇಟಿವ್ ಕ್ವಶನ್ಸ್ ಅಂತ ಕೊಟ್ಟಾಗ ನೀವು ಯು ಹ್ಯಾವ್ ಟು ಅನಲೈಸ್ ದ ಕ್ವಶನ್. ಸೊ ಫಸ್ಟ್ ಕ್ವಶನ್ಸ್ ಏನಿದೆ, ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ. ಓಕೆ, ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಬೇಕು ಕರೆಕ್ಟಾಗಿ. ಸೊ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ತುಂಬ ದೊಡ್ಡದಿದೆಯಲ್ಲ ಕ್ವಶನ್, ಇದು ಹೇಗೆ ಓದೋದು, ವಿತಿನ್ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಓದೋಕ್ಕಾಗತ್ತಾ, ಬೇಗ ಸಾಲ್ವ್ ಮಾಡೋಕ್ಕಾಗತ್ತೆ ಅಂತ ಕ್ವಶನ್ ಬರ್ಬೋದು ನಿಮಗೆ. ಸೊ ಆರಾಮಾಗಿ ಅನಲೈಸ್ ಮಾಡ್ತೀರಿ ನೀವು, ಯಾಕಂದರೆ ವರ್ಕ್ಔಟ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಫಸ್ಟ್ ಕ್ವಶನ್ ನೋಡೋಣ. 12 ಗ್ರಾಮ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 64 ಗ್ರಾಮ್ ಆಫ್ ಸಲ್ಫರ್ ಟು ಫಾರ್ಮ್ CH2. ಸೊ ನಾನು ಕ್ವಶನ್ ಹೇಳ್ತಾನೆ, ಈಗ ನಾನು ಡೇಟಾ ಬರೆದ್ಬಿಡ್ತೀನಿ ಅಂತ. ಏನಿದೆ, 12 ಗ್ರಾಮ್ ಆಫ್ ಕಾರ್ಬನ್. ಓಕೆ, 12 ಗ್ರಾಮ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 64 ಗ್ರಾಮ್ ಆಫ್ ಸಲ್ಫರ್ ಟು ಫಾರ್ಮ್ ಕಾರ್ಬನ್ ಡೈಸಲ್ಫೈಡ್. ಎಷ್ಟಿದೆ ಇದು? 12 ಗ್ರಾಮ್ ಇದೆ. ಆ್ಯಂಡ್ ಸಲ್ಫರ್ ಎಷ್ಟಿದೆ? 64 ಗ್ರಾಮ್ ಇದೆ. ಸೊ ಕಾರ್ಬನ್ ಡೈಸಲ್ಫ್ ಕೊಟ್ಟಿದೆ. ದಿಸ್ ಇಸ್ ಫಸ್ಟ್ ಡೇಟಾ. ಆ್ಯಂಡ್ ನೆಕ್ಸ್ಟ್ ಡೇಟಾ ನೋಡಿ, 12 ಗ್ರಾಮ್ ಆಫ್ ಕಾರ್ಬನ್ ಆಲ್ಸೋ ಕಂಬೈನ್ಸ್ ವಿತ್ 32 ಗ್ರಾಮ್ ಆಫ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ಸೊ ಇನ್ನೊಂದು ಡೇಟಾ ಏನು ಕೊಟ್ಟಿದ್ದಾರೆ, 12 ಗ್ರಾಮ್ ಆಫ್ ಕಾರ್ಬನ್ ದಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ದಟ್ ಮೀನ್ಸ್ 12 ಗ್ರಾಮ್ ಕಾರ್ಬನ್, 32 ಗ್ರಾಮ್ ಆಫ್ ಆಕ್ಸಿಜನ್. ಸೊ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಡೇಟಾ ಏನಿದೆ, 10 ಗ್ರಾಮ್ ಆಫ್ ಸಲ್ಫರ್ ಅಂತ ಕೊಟ್ಟಿದ್ದಾರೆ. ಓಕೆ, 10 ಗ್ರಾಮ್ ಆಫ್ ಸಲ್ಫರ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಸಲ್ಫರ್ ಡೈಆಕ್ಸೈಡ್. ದಿಸ್ ಇಸ್ 10 ಗ್ರಾಮ್ ಆಫ್ ಸಲ್ಫರ್ ಆ್ಯಂಡ್ ದಿಸ್ 10 ಗ್ರಾಮ್ ಆಫ್ ಆಕ್ಸಿಜನ್. So look at here carefully, and what are the options? Okay, what are the options here? Law of multiple proportion, and these data illustrate the. Okay, ಈ ಡೇಟಾ ಏನು ಕೊಟ್ಟಿದ್ದಾರೆ, ಈ ಡೇಟಾ ಯಾವ ಲಾಸ್ನ ಸ್ಯಾಟಿಸ್ಫೈ ಮಾಡುತ್ತೆ, ಓಕೆ, ಯಾವ ಲಾನ ಒಬೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಸಮ್ ಆಪ್ಷನ್ಸ್ ಹಿಯರ್. ಫಸ್ಟ್ ಆಪ್ಷನ್ ಇಸ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಅಂದರೆ ಎರಡು ಸೇಮ್ ಎಲಿಮೆಂಟ್ ಕಂಬೈನ್ ಆಗಿ ಮೋರ್ ದೆನ್ 1 ಕಾಂಪೌಂಡ್ನ ಫಾರ್ಮ್ ಮಾಡಬೇಕು. ಸೊ ಇಲ್ಲೇ ನಿಮ್ಗೆ ಗೊತ್ತಾಗ್ಬೋದು, ಎರಡು ಸೇಮ್ ಎಲಿಮೆಂಟ್ ಇದೆಯಾ, ಇಲ್ಲಿ ಕಾರ್ಬನ್ ಸಲ್ಫರ್ ಇದೆ, ಇಲ್ಲಿ ಕಾರ್ಬನ್ ಆಕ್ಸಿಜನ್ ಇದೆ. ಸೊ ಹಾಗಾದರೆ ಮಲ್ಟಿಪಲ್ ಪ್ರಪೋರ್ಷನ್ ಇಲ್ಲ ಆಗಲ್ಲ. ಸೊ ದಿಸ್ ಇಸ್ ಇನ್ವ್ಯಾಲಿಡ್. ಓಕೆ, ಈ ಲಾ ಇದು ಡಾಟಾಗೆ ಈ ಒಂದು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಒಬೆ ಮಾಡಲ್ಲ. ಯಾಕಂದರೆ ಸೇಮ್ ಎಲಿಮೆಂಟ್ಸ್ ಕಂಬೈನ್ ಆಗಿ ಮೋರ್ ದೆನ್ 1 ಕಾಂಪೌಂಡ್ ಕೊಟ್ಟರೆ ದಟ್ ಇಸ್ ವಾಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್.
ಸೊ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಂದ್ರೆ ಏನು? ಎರಡು ಸ್ಯಾಂಪಲ್ಸ್, ಓಕೆ, ಎನಿ ಸ್ಯಾಂಪಲ್ಸ್ ಎನಿ ಸೋರ್ಸಿಂದ ಎನಿ ಮೆಥಡಿಂದ ನಾವು ಪ್ರಿಪೇರ್ ಮಾಡಿದ್ರೆ ದಟ್ ಕಂಟೈನ್ಸ್ ಸೇಮ್ ಎಲಿಮೆಂಟ್ಸ್ ಇನ್ ಎ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್. ಸೊ ಯಾವುದೇ ಸೋರ್ಸಿಂದ ತೊಗೊಂಡ್ರು ಯಾವುದೇ ಮೆಥಡಿಂದ ಪ್ರಿಪೇರ್ ಮಾಡಿದ್ರು ಫಿಕ್ಸ್ಡ್ ರೇಷಿಯೋ ಇರುತ್ತೆ ಬೈ ಮಾಸಿಂದ ಅಂತ ಹೇಳ್ತೀವಿ. ಸೊ ಅದು ಇದಕ್ಕೆ ಹೋಲಿಕೆ ಆಗುತ್ತಾ? ಇಲ್ಲ. ಎರಡು ಸ್ಯಾಂಪಲ್ಸ್ ಕೊಡಬೇಕು, ಇಲ್ಲ ಮೆಥಡ್ ಪ್ರಿಪರೇಷನ್ ಕೊಡಿರಬೇಕು, ಆಗ ನಿಮ್ಗೆ ಗೊತ್ತಾಗುತ್ತೆ ಡೆಫಿನೆಟ್ ಪ್ರಪೋರ್ಷನ್ ಏನು ಅಂತ. ಆ್ಯಂಡ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂತ ಇದೆ. ಸೊ ದಿಸ್ ಇಸ್ ವೆರಿ ನ್ಯೂ ಟು ಯು. ಓಕೆ, ಸೊ ಯಾಕೆ ಅಂತಂದರೆ ಈ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಥಿಯರಿ ಕ್ಲಾಸಸ್ಸಲ್ಲಿ ನಾನು ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಯಾಕಂದರೆ ನಿಮ್ಮ ಥಿಯರಿ ಕಾನ್ಸೆಪ್ಟ್ ಅಲ್ಲದಿಲ್ಲ. ಬಟ್ ಕಾಂಪಿಟೇಟಿವ್ ಕ್ವಶನ್ಸ್ ಬಂದಾಗ ಈ ಒಂದು ಕ್ವಶನ್ ಅರೈಸ್ ಆಗುತ್ತೆ, ಈ ಒಂದು ಲಾ ಏನು ಅಂತ ಗೊತ್ತಾಗಬೇಕು ನಿಮಗೆ, ಅದನ್ನು ಡಿಸ್ಕಸ್ ಮಾಡೋಣ. ಬಟ್ ಲಾ ಆಫ್ ಗೇಷಿಯಸ್ ವಾಲ್ಯೂಮ್ಸ್ ಅಂತ ಇದೆ, ಆಪ್ಷನ್ ಡಿ ಇದಾಗುತ್ತಾ? ಇಟ್ಸ್ ಎಸ್ಪೆಷಲಿ ಫಾರ್ ಗೇಷಿಯಸ್ ಸಬ್ಸ್ಟೆನ್ಸಸ್. ಗೇಷಿಯಸ್ ಸಬ್ಸ್ಟೆನ್ಸ್ಗೆ ಇರುವಂಥದ್ದು ಗೇಲಸ್ ಲಾ ಅಥವಾ ಲಾ ಆಫ್ ಗೇಷಿಯಸ್ ವಾಲ್ಯೂಮ್ಸ್. ಬಟ್ ದೇ ಹ್ಯಾವ್ ಗಿವನ್ ಇನ್ ಮಾಸಲ್ಲಿ ಕೊಟ್ಟಿದ್ದಾರೆ, ಸಾಲಿಡ್ ಸಬ್ಸ್ಟೆನ್ಸ್ ಅಂತ ತೊಗೊಂಡ್ರೆ. ಸೊ ಹಾಗಾಗಿ ಈ ಲಾನು ಕೂಡ ಇನ್ವ್ಯಾಲಿಡ್ ಆಗುತ್ತೆ. ಸೊ ಹಾಗಾದರೆ ಆಪ್ಷನ್ ಸಿ ರೈಟ್ ಅಂತ ನೀವು ಆರಾಮಾಗಿ ಬರ್ಬಿಡ್ಬೋದು. ಬಟ್ ಆ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂದರೆ ಏನು? ಸೊ ಹಾಗಾದರೆ ನೋಟ್ ಮಾಡ್ಕೊಬಿಡಿ. ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂದರೆ ನೋಡಿ, 3 ಎಲಿಮೆಂಟ್ಸ್ ಇದೆ, ಎ ಬಿ ಸಿ. ಇಲ್ಲಿ ಕಾರ್ಬನ್, ಸಲ್ಫರ್, ಆಕ್ಸಿಜನ್ ಅಂತ ಇದೆ. ಓಕೆ, 3 ಎಲಿಮೆಂಟ್ಸ್. ಹಾಗಾದರೆ ಇಫ್ 3 ಎಲಿಮೆಂಟ್ಸ್ ಕಂಬೈನ್ಸ್ ಟು ಫಾರ್ಮ್, ಓಕೆ, 2 ಎಲಿಮೆಂಟ್ಸ್ ಕಂಬೈನ್ ಆಗುತ್ತೆ ಅಂದರೆ 3 ಎಲಿಮೆಂಟ್ಸ್. ಓಕೆ, ಕಾರ್ಬನ್, ಸಲ್ಫರ್, ಆಕ್ಸಿಜನ್ 3 ಎಲಿಮೆಂಟ್ಸು ಕಂಬೈನ್ ಆಗ್ತಿದೆ. ಅದ್ರ ಜೊತೆಗೆ ಇನ್ನೊಂದು ಇಫ್ 2 ಎಲಿಮೆಂಟ್ಸ್ ಫಸ್ಟು. ಓಕೆ, ಸೊ ಫಸ್ಟ್ ಈ ಡೇಟಾ ಬರ್ಕೊಬೇಡಿ, ಡೇಟಾ ಏನಿದೆ ಅದನ್ನು ಫಸ್ಟ್ ಬರ್ಕೊಳ್ಳಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ಬೋದು? ಇಫ್ 2 ಡಿಫ್ರೆಂಟ್ ಎಲಿಮೆಂಟ್ಸ್, ಓಕೆ, 2 ಡಿಫ್ರೆಂಟ್ ಎಲಿಮೆಂಟ್ಸ್ ಅಂದರೆ ಕಾರ್ಬನ್ ಸಲ್ಫರ್ ಆ್ಯಂಡ್ ಕಾರ್ಬನ್ ಆಕ್ಸಿಜನ್ ಅಂತ ತಗೋಬೋದು ಬೇಕಾದರೆ. ಓಕೆ, 2 ಡಿಫ್ರೆಂಟ್ ಎಲಿಮೆಂಟ್ಸ್ ಅಥವಾ ಸಲ್ಫರ್ ಆ್ಯಂಡ್ ಆಕ್ಸಿಜನ್ ತೊಗೊಂಡ್ರೆ, ಓಕೆ, ಸಲ್ಫರ್ ಆ್ಯಂಡ್ ಆಕ್ಸಿಜನ್ ತೊಗೊಂಡ್ರೆ, ಸೊ ಏನು ಕಂಬೈನ್ ಆಗಿದೆ? ಕಂಬೈನ್ ಆಗಿ ಏನಾಗಿದೆ? ಒಂದು ಫಿಕ್ಸ್ಡ್ ವೇಟ್ ಜೊತೆ ಕಂಬೈನ್ ಆಗಿದೆ. ಏನೋ ಇಫ್ 2 ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ಸ್ ವಿತ್ ದ ಫಿಕ್ಸ್ಡ್ ವೇಟ್ ಆಫ್ ಅದರ್ ಎಲಿಮೆಂಟ್ಸ್, ಇಟ್ ಗಿವ್ಸ್ ಎ ಸಿಂಪಲ್ ರೇಷಿಯೋ. ದಿಸ್ ಗಿವ್ಸ್ ಎ ಸಿಂಪಲ್ ರೇಷಿಯೋ. ಇದೇನಿದೆ? ಸಿಂಪಲ್ ರೇಷಿಯೋ ಕೊಡುತ್ತೆ. ದಟ್ ಮೀನ್ಸ್ 64:32. ದಟ್ ಮೀನ್ಸ್ 2:1. ಸೇಮ್ ಮಲ್ಟಿಪಲ್ ಪ್ರಪೋರ್ಷನ್ ಹೇಳಿದಾಗ ಹೇಳ್ತಾ ಇದ್ದೀನಿ. 2 ಎಲಿಮೆಂಟ್ಸು ಕಂಬೈನ್ ಆಗಿದೆ, ಫಿಕ್ಸ್ಡ್ ವೇಟ್ ಆಫ್ ಅದರ್ ಎಲಿಮೆಂಟ್ಸ್ ಜೊತೆ ಕಂಬೈನ್ ಆಗಿದೆ. ದಟ್ ಗಿವ್ಸ್ ಎ ಸಿಂಪಲ್ ರೇಷಿಯೋ. ಸಿಂಪಲ್ ರೇಷಿಯೋ ಕೊಡುತ್ತೆ. ಆ್ಯಂಡ್ ಆಲ್ಸೋ ದೇ ಕಂಬೈನ್ಸ್ ವಿತ್ ಈಚ್ ಅದರ್. ಎರಡು ಕೂಡ ಒಟ್ಟಿಗೆ ಕಂಬೈನ್ ಆಗಿ ಆಗಲೂ ಕೂಡ ಒಂದು ರೇಷಿಯೋ ಕೊಡುತ್ತೆ. ಸಲ್ಫರ್ ಇಷ್ಟು ಆಕ್ಸಿಜನ್ ಎಷ್ಟಿದೆ ರೇಷಿಯೋ? 10:10 ಅಂತ ಇದೆ. ದಟ್ ಮೀನ್ಸ್ 1:1 ರೇಷಿಯೋ ಇದೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೋದು, ಸಲ್ಫರ್ ಆಕ್ಸಿಜನ್ನು ಫಿಕ್ಸ್ಡ್ ವೇಟ್ ಕಾರ್ಬನ್ ಜೊತೆ ಕಂಬೈನ್ ಆಗಿ ಒಂದು ರೇಷಿಯೋನ ಪ್ರೊವೈಡ್ ಮಾಡ್ತದೆ. ಆ್ಯಂಡ್ ಆಲ್ಸೋ ದೇ ಕಂಬೈನ್ಸ್ ವಿತ್ ಈಚ್ ಅದರ್ ಟು ಫಾರ್ಮ್ ಅನದರ್ ರೇಷಿಯೋ, ಟು ಗಿವ್ ಅನದರ್ ರೇಷಿಯೋ. ದಟ್ ರೇಷಿಯೋ ಇಟ್ ಮೇ ಬಿ ಸೇಮ್ ಆರ್ ಇಟ್ ಮೇ ಬಿ ಮಲ್ಟಿಪಲ್ ಆಫ್ ದಿಸ್ ರೇಷಿಯೋ. ಅರ್ಥ ಆಯಿತು ಮಕ್ಕಳ? ಕನ್ಫ್ಯೂಸ್ ಆಗಬೇಡಿ. ಸೊ ಈ ರೇಷಿಯೋ ಸಲ್ಫರ್ ಆಕ್ಸಿಜನ್ ಇಲ್ಲೇನು ಬಂದಿರೋ ರೇಷಿಯೋ ಇದೆ, ಹಾಗೆ ಅವೆರಡೂ ಕಂಬೈನ್ ಆದಾಗಲೂ ರೇಷಿಯೋ ಸೇಮ್ ಇರಬೇಕು. ಇಲ್ಲ ಅಂತಂದರೆ ಅದ್ರ ಮಲ್ಟಿಪಲ್ಸ್ ಆಗಿರಬೇಕು. ದಟ್ ಮೀನ್ಸ್ ಮಲ್ಟಿಪಲ್ಸ್ ಆಫ್ 1, ಮಲ್ಟಿಪಲ್ಸ್ ಆಫ್ 2. ಸೊ ಆ ರೀತಿ ಆಗಿರಬೇಕು. ಸೊ ಈ ರೇಷಿಯೋ ಸೇಮ್ ಇರುತ್ತೆ, ಇಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಕಾರ್ಬನ್ನು ಸಲ್ಫರ್ ಜೊತೆ ಕಂಬೈನ್ ಆಯಿತು, ಕಾರ್ಬನ್ ಡೈಸಲ್ಫೈಡ್ನ ಫಾರ್ಮ್ ಮಾಡಿದೆ. ಕಾರ್ಬನ್ ಆಕ್ಸಿಜನ್ ಜೊತೆ ಫಾರ್ಮ್ ಆಯಿತು, ಕಾರ್ಬನ್ ಡೈಆಕ್ಸೈಡ್ನ ಫಾರ್ಮ್ ಮಾಡಿದೆ. ಆ್ಯಂಡ್ ಸಲ್ಫರ್ ಆಕ್ಸಿಜನ್ ಏನಿದೆ ಎರಡು ಕಂಬೈನ್ ಆಗಿ ಸಲ್ಫರ್ ಡೈಆಕ್ಸೈಡ್ನ ಫಾರ್ಮ್ ಮಾಡುತ್ತೆ. ದಟ್ ಮೀನ್ಸ್ ಮ್ಯಾಥಮೆಟಿಕ್ಸಲ್ಲಿ ಹೇಳಿದರೆ A = B, B = C ಅಂದರೆ ದೆನ್ ಆಬ್ವಿಯಸ್ಲಿ A = BC ಅಂತ ಗೊತ್ತಿದೆ. ಸೇಮ್ ಅದೇ ರೀತಿ A B ಜೊತೆ ಕಂಬೈನ್ ಆಗುತ್ತೆ, B C ಜೊತೆ ಕಂಬೈನ್ ಆಗುತ್ತೆ. ಹಾಗಾದರೆ A C ಎರಡು ಕೂಡ ಕಂಬೈನ್ ಆಗಿ ಒಂದು ರೇಷಿಯೋ ಕೊಡುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ವಾಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಇಲ್ಲಿ 3 ಡಿಫ್ರೆಂಟ್ ಎಲಿಮೆಂಟ್ಸ್, 3 ಎಲಿಮೆಂಟ್ಸ್ನ ತೊಗೋತೀವಿ. ಅಂದರೆ 3 ಎಲಿಮೆಂಟ್ಸ್ ಇರುತ್ತೆ, ಅದರಲ್ಲಿ ಒಂದು ವೇಟ್ ಫಿಕ್ಸ್ ಆಗಿರುತ್ತೆ. ಓಕೆ, ಒಂದು ವೇಟ್ ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಅದೇನು ಕಂಬೈನ್ ಆಗುತ್ತೆ ಈ ರೇಷಿಯೋ ಒಂದು ಕೊಡುತ್ತೆ, ಯಾವುದೋ ಫಿಕ್ಸ್ಡ್ ವೇಟ್ ಜೊತೆ ಕಂಬೈನ್ ಆಗಿ. ಆ್ಯಂಡ್ ಆಲ್ಸೋ ದೇ ಕಂಬೈನ್ಸ್ ವಿತ್ ಈಚ್ ಅದರ್ ಟು ಫಾರ್ಮ್ ಅನದರ್ ಕಾಂಪೌಂಡ್. ಇಟ್ಸ್ ಆಲ್ಸೋ ಗಿವನ್ ಸಮ್ ರೇಷಿಯೋ. ದಟ್ ರೇಷಿಯೋ ಇಟ್ ಮೇ ಬಿ ಸೇಮ್ ಆರ್ ಇಟ್ ಮೇ ಬಿ ಮಲ್ಟಿಪಲ್ಸ್ ಆಫ್ ದಿಸ್ ರೇಷಿಯೋ. ಈ ರೇಷಿಯೋ ಇದೇ ಇರುತ್ತೆ, ರೇಷಿಯೋ ಸೇಮ್ ಇರುತ್ತೆ, ಇಲ್ಲ ಇದ್ರ ಮಲ್ಟಿಪಲ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಇದನ್ನು ನಾವು ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಫಸ್ಟ್ ನೀವು ಏನು ನೋಡ್ಬೋದು, ಗಿವನ್ ಡೇಟಾ ಬರ್ಕೊಳ್ಳಿ. ಇನ್ ದಿಸ್ ಕಾಂಪೌಂಡ್ ಇಲ್ಲಿ ಸೊ ಸಲ್ಫರ್ ಆ್ಯಂಡ್ ಆಕ್ಸಿಜನ್ ಕಂಬೈನ್ಸ್ ಇನ್ ದ ರೇಷಿಯೋ 2:1. ಆ್ಯಂಡ್ ಇಲ್ಲೂ ಕೂಡ ಸಲ್ಫರ್ ಆಕ್ಸಿಜನ್ ಕಂಬೈನ್ಸ್ ಇನ್ ದ ರೇಷಿಯೋ 1:1. ಇಲ್ಲೇನಾಗಿದೆ, ಸಲ್ಫರು ಫಿಕ್ಸ್ಡ್ ವೇಟ್ ಜೊತೆ ಕಂಬೈನ್ ಆಗಿ ಈ ರೇಷಿಯೋ ಕೊಟ್ಟಿದೆ ಸಲ್ಫರ್ ಆಕ್ಸಿಜನ್. ಬಟ್ ಇಲ್ಲಿ ಸಲ್ಫರ್ ಆಕ್ಸಿಜನ್ ಎರಡು ದೇ ಕಂಬೈನ್ ವಿತ್ ಈಚ್ ಅದರ್ ಟು ಗಿವ್ ಅನದರ್ ರೇಷಿಯೋ. ಇಟ್ ಮೇ ಬಿ ಸೇಮ್ ಆರ್ ಇಟ್ ಮೇ ಬಿ ಮಲ್ಟಿಪಲ್ಸ್ ಆಫ್ ದಿಸ್ ರೇಷಿಯೋ. ಸೊ ದಿಸ್ ಇಸ್ ವಾಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಸೊ ಕನ್ಫ್ಯೂಸ್ ಆಗುವಂಥ ಇದನ್ನೆಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ವಾಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಸೊ ಡೆಫಿನಿಷನ್ ನೋಟ್ ಮಾಡ್ಕೊಳ್ಬೇಕಾದ್ರೆ ಡೆಫಿನಿಷನ್ ನಾನು ಹೇಳ್ತಾ ಇದ್ದೀನಿ. ಇಫ್ 2 ಡಿಫ್ರೆಂಟ್ ಎಲಿಮೆಂಟ್ಸ್ A and B combine separately with fixed mass of another element, okay, the third element C, then the ratio of masses of A and B is simple ratio. Okay, either same or some simple multiple ratio ಅಂತ ಹೇಳ್ತೀವಿ. ಏನು ಹೇಳ್ತಾ ಗೊತ್ತಾಯ್ತಲ್ವಾ? ಇಫ್ 2 ಡಿಫ್ರೆಂಟ್ ಎಲಿಮೆಂಟ್ಸ್ combines with separately, 2 different elements separately combines with fixed weight of other elements,
Okay, so if other element, then the ratio of masses of these elements is same or multiples of this ratio ಅಂತ ಹೇಳ್ಬೋದು. ಸೊ ಕನ್ಫ್ಯೂಸ್ ಆಗಿಬಿಡಿ ಜಾಸ್ತಿ. ಸೊ ದಿಸ್ ಇಸ್ ವಾಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಅರ್ಥ ಆಯ್ತಾ ಮಕ್ಕಳ? ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ. ಸೊ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಈಗ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಈ ಲಾ ಒಬೆ ಮಾಡುತ್ತೆ ಅಂತ ಆಯಿತು. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಡೋಂಟ್ ವರಿ. ನೋಡಿ, ಸೋಡಿಯಂ when combines with chlorine to form sodium chloride. Okay, and sodium combines with hydrogen to form sodium hydride. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಸೇಮ್ ಎಲಿಮೆಂಟ್ 23 ಗ್ರಾಮ್ ಇದೆ. ಇಲ್ಲಿ ಕ್ಲೋರಿನ್ ಕಂಬೈನ್ ಆಗಿದೆ, ಇಲ್ಲಿ ಹೈಡ್ರೋಜನ್ ಕಂಬೈನ್ ಆಗಿದೆ. ಹಾಗಾದರೆ ಹೈಡ್ರೋಜನ್ನು ಕ್ಲೋರಿನು ಕಂಬೈನ್ ಆಗಿ HCl ನ ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ಒನ್ ರೇಷಿಯೋ. ದಟ್ ಮೀನ್ಸ್ ಇಲ್ಲೊಂದು ರೇಷಿಯೋ ಇದೆ. ಸೋಡಿಯಂ ಇಷ್ಟು 23 ಗ್ರಾಮ್, Cl 35.5, ಇಲ್ಲಿ 23, ಇಲ್ಲಿ 1. ಓಕೆ, ಮಾಸ್ ಇಸ್ 1. ಸೊ ಹಾಗಾದರೆ ಇಲ್ಲಿ ಎಷ್ಟಿದೆ? 35:1 ಅಂತ ಇದೆ ರೇಷಿಯೋ, ಅದು H ಮತ್ತು Clದು. ಸೊ ಇಲ್ಲೇನು ಬರುತ್ತೆ? ಇಲ್ಲೂ ಅಷ್ಟೇ 1:35:5 ಏನಿದೆ? ಸೇಮ್ ಇದೆ, ರೇಷಿಯೋ ಸೇಮ್ ಇದೆ. ಹೇಳಿ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂದ್ರೇನು? ಇಫ್ ಟೂ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ ಸಪ್ರೇಟ್ಲಿ ವಿತ್ ಫಿಕ್ಸ್ಡ್ ವೇಟ್ ಆಫ್ ಅದರ್ ಎಲಿಮೆಂಟ್ ಗಿವ್ಸ್ ಅ ಸಿಂಪಲ್ ರೇಷಿಯೋ ಆರ್ ಐದರ್ ಸೇಮ್ ರೇಷಿಯೋ ಆರ್ ಮಲ್ಟಿಪಲ್ಸ್ ಆಫ್ ಸಿಂಪಲ್ ರೇಷಿಯೋ ಅಂತ ಹೇಳ್ಬೋದು. ಸೊ ಕಂಬೈನ್ ಆಗುತ್ತಲ್ಲ, ಆ ಒಂದು ಎಲಿಮೆಂಟ್ಸ್ ಏನಾಗುತ್ತೆ? ದೇ ಕಂಬೈನ್ಸ್ ವಿತ್ ಈಚ್ ಅದರ್ ಟು ಫಾರ್ಮ್ ಅ ಸೇಮ್ ರೇಷಿಯೋ ಆರ್ ಮಲ್ಟಿಪಲ್ಸ್ ಆಫ್ ದಿಸ್ ರೇಷಿಯೋ. ಓಕೆ, ಸೇಮ್ ರೇಷಿಯೋ ಕೊಡುತ್ತೆ ಕಂಬೈನ್ ಆದಾಗ, ಇಲ್ಲ ಆ ಮಲ್ಟಿಪಲ್ಸ್ನ ಕೊಡುತ್ತೆ ಅಂತ ಹೇಳ್ಬೋದು. ಗೊತ್ತಾಯ್ತಾ ಮಕ್ಕಳ? ದಿಸ್ ಇಸ್ ವಾಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಸೊ ತುಂಬ ಕನ್ಫ್ಯೂಸ್ ಆಗುವಂಥದ್ದೇನಿಲ್ಲ. ಫಸ್ಟು ಈ ಲಾ ಒಂದು ಕನ್ಫ್ಯೂಸ್ ಆಗೇ ಆಗುತ್ತೆ ಎಷ್ಟೋ ಸ್ಟೂಡೆಂಟ್ಸ್ಗೆ. ಸೊ ಬಟ್ ನೀವು ಎಕ್ಸಾಂಪಲ್ಸ್ ಸಮೇತ ಅರ್ಥ ಮಾಡ್ಕೊಳ್ಳಿ. ಓಕೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಇದೆ, ಬಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ತಗೋತಿದ್ದು ಸೇಮ್ ಎಲಿಮೆಂಟ್ಸ್ ಕಂಬೈನ್ ಆಗಿ ಮೋರ್ ದೆನ್ 1 ಕಾಂಪೌಂಡ್ ಕೊಡುತ್ತೆ ಅಂತ. ಬಟ್ ಇಲ್ಲಿ ಎರಡು ಕೂಡ ಡಿಫ್ರೆಂಟ್ ಎಲಿಮೆಂಟ್ ಇದೆ. ಆ ಡಿಫ್ರೆಂಟ್ ಎಲಿಮೆಂಟ್ಸು ಕಂಬೈನ್ ಆದರೆ ಒಂದು ರೇಷಿಯೋ ಕೊಡುತ್ತೆ. ಆ ರೇಷಿಯೋ ಇದೇ ಥರ ಸೇಮ್ ಇರುತ್ತೆ, ಇಲ್ಲ ಅದ್ರ ಮಲ್ಟಿಪಲ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ, ಸಾರಿ ಆಪ್ಷನ್ ಸಿ. ಆಪ್ಷನ್ ಸಿ, ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ನೋಟ್ ಮಾಡ್ಕೊಬಿಡಿ, ಕ್ವಶನ್ ಮತ್ತು ಆನ್ಸರ್ ಏನಿದೆ ಸಾಲ್ವ್ ಮಾಡಿರೋದು ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ನೋಡ್ಕೊಂಡ್ರಲ್ವಾ? ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ ಏನು ಅಂತ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. 2 gaseous samples were analyzed. One contained 1.2 gram of carbon and 3.2 gram of oxygen. The other contained 27.3% carbon and 72.7% oxygen. The experimental data are in accordance with. Okay, so ಇಲ್ಲಿ ಏನು ಕೊಟ್ಟಿದ್ದಾರೆ? 2 gaseous samples ಇದೆ. ಓಕೆ, 2 gaseous samples ಇದೆ. In that one sample contained 1.2 gram of carbon and 3.2 gram of oxygen. ಒಂದು ಸ್ಯಾಂಪಲಲ್ಲಿ ಎಷ್ಟಿದೆ? ಸೊ 1.2 ಗ್ರಾಮ್ ಆಫ್ ಕಾರ್ಬನ್ ಇದೆ. ಓಕೆ, ಸ್ಯಾಂಪಲ್ 1 ನಲ್ಲಿ ಮಕ್ಕಳು ಏನಿದೆ? ಸ್ಯಾಂಪಲ್ 1 ನಲ್ಲಿ ಏನಿದೆ? 1.2 ಗ್ರಾಮ್ ಆಫ್ ಕಾರ್ಬನ್ ಇದೆ. ಆ್ಯಂಡ್ ನೆಕ್ಸ್ಟ್ 3.2 ಗ್ರಾಮ್ ಆಫ್ ಆಕ್ಸಿಜನ್ ಇದೆ. ಆ್ಯಂಡ್ ನೆಕ್ಸ್ಟ್ ಸ್ಯಾಂಪಲ್ 2 ಕೊಟ್ಟಿದ್ದಾರೆ. ಸ್ಯಾಂಪಲ್ 2 ಅಲ್ಲಿ ಏನಿದೆ? ಸ್ಯಾಂಪಲ್ 2 ಕಂಟೈನ್ಸ್ 27.3% ಕಾರ್ಬನ್ ಆ್ಯಂಡ್ 72.7% ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಸೊ ದ ಎಕ್ಸ್ಪೆರಿಮೆಂಟಲ್ ಡೇಟಾ ಆರ್ ಇನ್ ಅಕಾರ್ಡೆನ್ಸ್ ವಿತ್. ಸೊ ವಾಟ್ ಆರ್ ದ ಆಪ್ಷನ್ಸ್? ಗಿವನ್ ಆಪ್ಷನ್ಸ್ ಯಾವುದಿದೆ ನೋಡಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಆ್ಯಂಡ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಸೊ 2 ಸ್ಯಾಂಪಲ್ಸ್ ಅಂತ ಕೊಟ್ಟಾಗ ನಿಮ್ಗೆ ಯಾವ್ದು ಬರುತ್ತೆ? ಡಿಫ್ರೆಂಟ್ ಸ್ಯಾಂಪಲ್ಸ್, ಡಿಫ್ರೆಂಟ್ ಮೆಥಡ್ ಆಫ್ ಪ್ರಿಪರೇಷನ್, ಬಟ್ ಸೇಮ್ ಕಾಂಪೌಂಡ್ಸ್ ಇನ್ ಫಿಕ್ಸ್ಡ್ ರೇಷಿಯೋ ಅಂತ ಹೇಳ್ತಾ ಇದ್ವಿ. ಸೊ ಈಗ ನೋಡಿ, ಲಾ ಆಫ್ ಕನ್ಸರ್ವೇಷನ್ ಬಂದರೆ ಏನು? ಕನ್ಸರ್ವೇಷನ್ ಬಂದರೆ ಬಿಫೋರ್ ದ ರಿಯಾಕ್ಷನ್ ಆಫ್ಟರ್ ಸೇಮ್ ಮಾಸ್ ಇರಬೇಕು ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ಆ ಥರ ಅಪ್ಲೈ ಆಗುತ್ತಾ? ಸ್ಯಾಂಪಲ್ಸ್ ಅಂತ ಕೊಟ್ಟಿದ್ದಾರೆ, 2 ಗೇಷಿಯಸ್ ಸ್ಯಾಂಪಲ್ಸ್ ಅಂತ ಸಪ್ರೇಟ್ ಸ್ಯಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಲಾ ನಾವಿಲ್ಲಿ ಹೇಳಬೇಕಾಗಿಲ್ಲ. ನೆಕ್ಸ್ಟ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂದರೆ ವಾಟ್ ಎವರ್ ದ ಮೆಥಡ್ ಆಫ್ ಪ್ರಿಪರೇಷನ್ ಅಟ್ ವಾಟ್ ಎವರ್ ದ ಸೋರ್ಸ್ ಏನಾಗುತ್ತೆ? ಪರ್ಸೆಂಟೇಜ್ ಕಾಂಪೋಸಿಷನ್, ಫಿಕ್ಸ್ಡ್ ಕಾಂಪೋಸಿಷನ್ ಅಂತ ಇರುತ್ತೆ. ಫಿಕ್ಸ್ಡ್ ಕಾಂಪೋಸಿಷನ್ ಬೈ ಮಾಸ್ ಅಂತ ಇರುತ್ತೆ. ಸೊ ಅದನ್ನು ನೋಡ್ಬೋದು. ನೆಕ್ಸ್ಟು ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂದರೆ ಲಾಸ್ಟ್ ಪ್ರಿವಿಯಸ್ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದು ಯಾವ ರೀತಿ ಅಂತ. ಬಟ್ ಇಲ್ಲಿ ಅಪ್ಲೈ ಆಗಲ್ಲ, ಅದು ನೀವೀಗ ನೋಡ್ತಾ ಇದ್ದೀರಾ. ಅಲ್ಲಿ ಏನಾಗಿದೆ? 3 ಎಲಿಮೆಂಟ್ಸು ರಿಯಾಕ್ಷನ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಅಂದರೆ 2 ಸೇಮ್ ಎಲಿಮೆಂಟ್ಸ್ ಕಂಬೈನ್ ಆಗಬೇಕು. ಬಟ್ ಇಲ್ಲಿ ಬರ್ತಿರೋದು ಈಗ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಇದು ಒಬೆ ಮಾಡ್ತಾ ಇದೆ. ಯಾವ ರೀತಿ ಅಂತ ಹೇಳ್ಬೋದು ನೋಡಿ? 1.2 ಗ್ರಾಮ್ 3.2 ಗ್ರಾಮ್ ಅಂತ ಒಂದು ಸ್ಯಾಂಪಲ್ ಇದೆ, ಇನ್ನೊಂದು ಸ್ಯಾಂಪಲಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಪರ್ಸೆಂಟೇಜ್ಗೆ ಒಂದು ಕನ್ವರ್ಟ್ ಮಾಡಿ, ಇಲ್ಲ ವೆಯ್ಟ್ಗೆ ಕನ್ವರ್ಟ್ ಮಾಡಿ. ಸೊ 2 ಕನ್ವರ್ಟ್ ಮಾಡಿದಾಗ ನಿಮಗೆ ಸೇಮ್ ಬಂತು ಅಂದರೆ, ಸ್ಯಾಂಪಲ್ 1 ಸ್ಯಾಂಪಲ್ 2 ಒಂದು ಪ್ರಪೋರ್ಷನ್ ಸೇಮ್ ಬಂತು ಅಂದರೆ, ಸೊ ದಟ್ ಇಂಡಿಕೇಟ್ಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಯಾವ ರೀತಿ ಮಾಡ್ಬೋದು? ಸೊ ಹೇಗೆ ಮಾಡ್ಬೋದು ಅಂದರೆ, ಪರ್ಸೆಂಟೇಜ್ ಆಫ್ ಕಾರ್ಬನ್. ಓಕೆ, ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್
ದಿಸ್ ಸ್ಯಾಂಪಲ್. ಈಗ 1.2 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸ್ಯಾಂಪಲ್ 1ಅಲ್ಲಿ ಕಾರ್ಬನ್ ಪರ್ಸೆಂಟೇಜು ಆಕ್ಸಿಜನ್ ಪರ್ಸೆಂಟೇಜ್ ಇದೆಷ್ಟು ಫೈಂಡ್ ಔಟ್ ಮಾಡೋಣ. ಆ ಫೈಂಡ್ ಔಟ್ ಮಾಡಿದ್ದು ಇದಕ್ಕೆ ಮ್ಯಾಚ್ ಆದರೆ ಇಟ್ ಇಂಡಿಕೇಟ್ಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಓಕೆ, ಸೊ ಹಾಗಾದರೆ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಈಕ್ವೇಷನ್ ಇದೆ. ಸೊ ಏನು ಕಂಪ್ಲೀಟ್ ಒಂದು ವೇಟ್ ಆಫ್ ದಟ್ ಸ್ಯಾಂಪಲ್. ಓಕೆ, ಕಾರ್ಬನ್ ವೇಟ್ ಎಷ್ಟಿದೆ ಅಷ್ಟು, ಆ್ಯಂಡ್ ಸ್ಯಾಂಪಲ್ದು ಹೋಲ್ ವೇಟ್ ಎಷ್ಟಿದೆ 1.2 + 3.2. ಇದ್ಯಾಕೆ ಈ ರೀತಿ ತೊಗೊಂಡೆ? ಕಂಪ್ಲೀಟ್ ಸ್ಯಾಂಪಲ್ ವೇಟ್, ಕಾರ್ಬನ್ ಆಕ್ಸಿಜನ್ ಒಂದು ಕಂಪ್ಲೀಟ್ ಕಾಂಪೌಂಡು, ಆ ಕಂಪ್ಲೀಟ್ ಕಾಂಪೌಂಡ್ ವೇಟ್ ಎಷ್ಟು ಬರುತ್ತೆ 1.2 + 3.2 ಎರಡನ್ನೂ ವೇಟ್ ಸಮ್ ಅಪ್ ಮಾಡಿದ್ರೆ. ಬಟ್ ಇಲ್ಲೇನಿದು ಪರ್ಸೆಂಟೇಜ್ ಆಫ್ ಕಾರ್ಬನ್ ಫೈಂಡ್ ಔಟ್ ಮಾಡ್ತೀನಿ. ಹಾಗಾದರೆ ಕಾರ್ಬನ್ದು ವೇಟ್ ಎಷ್ಟಿದೆ 1.2 ಗ್ರಾಮ್ ತೊಗೊಂಡೆ ಇಂಟು 100 ಮಾಡ್ತೀನಿ. ಓಕೆ, ಇಂಟು 100 ಮಾಡ್ತೀನಿ. ಸೊ ದಟ್ ಇಂಡಿಕೇಟ್ಸ್, ನೀವು ಡಿವೈಡ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಆನ್ಸರ್ಸ್ನ ಬರೀತೀನಿ ಆದರೆ ನೀವು ಡಿವೈಡ್ ಮಾಡಿ. ಸೊ ಎಷ್ಟು ಬರುತ್ತೆ 27.277% ಬರುತ್ತೆ. ಸೊ ದಿಸ್ ಇಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ಸ್ಯಾಂಪಲ್ 1. ಆ್ಯಂಡ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ನೋಡೋಣ. ಆಕ್ಸಿಜನ್ ಎಷ್ಟಿದೆ? ಸೊ 3.2 ಗ್ರಾಮ್ ಇದೆ. 3.2 ಗ್ರಾಮ್ ಡಿವೈಡೆಡ್ ಬೈ 3.2 + 1.2. ಸೊ ಹೋಲ್ ಸ್ಯಾಂಪಲ್ದು ವೇಟ್ ತೊಗೋಬೇಕು. ಹೋಲ್ ಸ್ಯಾಂಪಲ್ ವೇಟ್ ಎಷ್ಟು? 3.2 + 1.2. ಓಕೆ, ದಟ್ ಮೀನ್ಸ್ 4.4 ಅಂತ ಬರ್ತದೆ ಇಂಟು 100. ಓಕೆ, ಇದನ್ನು ನೀವು ಕಂಪ್ಲೀಟ್ ಇದು ಮಾಡಿದ್ರೆ ಜಸ್ಟ್ ವಿ ಗೆಟ್ 72.7% ಸಿಗುತ್ತೆ. ಸೊ ಯಾವ ರೀತಿ ಡಿವೈಡ್ ಮಾಡೋದು, ಇವೆಲ್ಲ ಮಲ್ಟಿಪ್ಲೈ ಮಾಡೋದು ಶಾರ್ಟ್ಕಟ್ಸ್ಗಳು ನಿಮ್ಗೆ ಹೇಳ್ಕೊಡ್ತೀವಿ. ಮೋಲ್ಡ್ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಆದಾಗ ನಾನು ಡಿಸ್ಕಸ್ ಮಾಡೋಣ. ಬಟ್ ಇಲ್ಲ ಡೈರೆಕ್ಟಾಗಿ ಆನ್ಸರ್ಸ್ನ ಬರೀತೀನಿ, ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಬೋದು ಬೇಕಾದ್ರೆ ಇದನ್ನು. ಓಕೆ, ಸೊ ಈಗ ಗೊತ್ತಾಗ್ತದೆ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ 72.7%, ಪರ್ಸೆಂಟ್ ಆಫ್ ಕಾರ್ಬನ್ ಇಸ್ 27.27% ಅಂತ ಗೊತ್ತಾಗ್ತದೆ. ಹಾಗಾದರೆ ಸ್ಯಾಂಪಲ್ 1 ಹ್ಯಾಸ್ ಸೇಮ್ ಪರ್ಸೆಂಟೇಜ್ ಆಫ್ ಕಾಂಪೋಸಿಷನ್ ಆಸ್ ದಟ್ ಆಫ್ ಸ್ಯಾಂಪಲ್ 2. ಸ್ಯಾಂಪಲ್ 2 ಏನು ಪರ್ಸೆಂಟೇಜ್ ಕಾಂಪೋಸಿಷನ್ ಇದೆಯೋ ಇದನ್ನು ಅಪ್ರಾಕ್ಸಿಮೇಟ್ಲಿ ನಾವು 27.3% ಅಂತ ಬರೀಬೋದು. ಓಕೆ, ರಿಮೂವ್ ಮಾಡಿದ್ರೆ ಡಿಜಿಟ್ಸ್ನ. ಸೊ ಹಾಗಾದರೆ ಸೇಮ್ ಕಾಂಪೋಸಿಷನು ಸ್ಯಾಂಪಲ್ 1ನಲ್ಲೂ ಇದೆ. ಸೊ ದಟ್ ಮೀನ್ಸ್ ದಿಸ್ ಇಂಡಿಕೇಟ್ಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳ? ಸೊ ಇದು ಗೊತ್ತಿರಬೇಕು. ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂದರೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಆ್ಯಂಡ್ ಒನ್ ಥಿಂಗ್ ಏನಪ್ಪ ಅಂದರೆ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ನಾವು ಲಾ ಆಫ್ ಈಕ್ವಲೆಂಟ್ ಪ್ರಪೋರ್ಷನ್ ಆರ್ ಲಾ ಆಫ್ ಈಕ್ವಲೆಂಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆ, ಲಾ ಆಫ್ ಈಕ್ವಲೆಂಟ್ ಪ್ರಪೋರ್ಷನ್ ಅಂತಲೂ ಹೇಳ್ತೀವಿ. ಯಾವುದನ್ನು? ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ನೋಟ್ ಮಾಡ್ಕೊಳ್ಬೇಕಾದ್ರೆ. ಬಟ್ ಈಗ ಈ ಕೊಟ್ಟಿರೋ ಕ್ವಶನ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಇಂಡಿಕೇಟ್ ಮಾಡುತ್ತೆ. ಯಾಕಂದರೆ ದೇ ಹ್ಯಾವ್ ಗಿವನ್ 2 ಸ್ಯಾಂಪಲ್ಸ್. ಟೂ ಸ್ಯಾಂಪಲ್ಸಲ್ಲಿ ಒಂದು ವೇಟ್ ಕೊಟ್ಟಿದ್ದಾರೆ, ಇನ್ನೊಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಎರಡೂ ಸೇಮ್ ಇದರಿಂದ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪರ್ಸೆಂಟೇಜ್ನ ವೇಟ್ ಕನ್ವರ್ಟ್ ಮಾಡಿ, ಇಲ್ಲ ವೇಟ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ. ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಸ್ಯಾಂಪಲ್ 1 ತೊಗೊಂಡು ಸ್ಯಾಂಪಲ್ 1 ಇರೋ ವೇಟ್ನ ನಾನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಪರ್ಸೆಂಟೇಜ್ ಸಿಕ್ಕಿದೆ. ಸ್ಯಾಂಪಲ್ 1 ಸ್ಯಾಂಪಲ್ 2 ಸೇಮ್ ಪರ್ಸೆಂಟೇಜ್ ಆಫ್ ಕಾಂಪೋಸಿಷನ್ ಇರೋದ್ರಿಂದ ಯಾವುದೇ ಮೆಥಡಲ್ಲಿ ನಾವು ಸ್ಯಾಂಪಲ್ 1 ಸ್ಯಾಂಪಲ್ 2ನ ಪ್ರಿಪೇರ್ ಮಾಡಿದ್ರೆ, ಓಕೆ, ಕಾರ್ಬನ್ ಡೈಆಕ್ಸೈಡ್ನ ಗ್ಯಾಸ್ ನಾನು 2 ಮೆಥಡಿಂದ ಪ್ರಿಪೇರ್ ಮಾಡಿದ್ದೀನಿ. 2 ಮೆಥಡಲ್ಲೂ ಕೂಡ ಇದೇ ಪರ್ಸೆಂಟೇಜ್ ಇದೆ. ಹಾಗಾಗಿ ದಿಸ್ ಇಂಡಿಕೇಟ್ಸ್ ಎ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಹಿಯರ್? ರೈಟ್ ಆಪ್ಷನ್ ಇಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ನೋಟ್ ಮಾಡ್ಕೊಡಿ ಮಕ್ಕಳ. ಸೊ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಹೇಗೆ ಬಂತು ಅಂತಂದರೆ ಈ ರೀತಿ ಕನ್ವರ್ಟ್ ಮಾಡ್ಬೋದು. ಸೊ ಇದೆಲ್ಲ ನೀವು ಡೈರೆಕ್ಟಾಗಿ ಹೇಳ್ಬೋದು ಆನ್ಸರ್ನ. ಸೊ ಇಲ್ಲಿ 2 ಸ್ಯಾಂಪಲ್ಸ್ ಅಂತ ಕೊಟ್ಟಿದ್ರೆ ಆರಾಮಾಗಿ ನೀವು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಂತ ಹೇಳ್ಬೋದು ಬೇಕಾದ್ರೆ. ಬಟ್ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ನೀವೆಲ್ಲನೂ ಕಂಪೇರ್ ಮಾಡಬೇಕು. ಈ ಲಾ ಆಗುತ್ತಾ, ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಆಗುತ್ತಾ, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಆಗುತ್ತೆ ಅಂತ ನೀವು ಚೆಕ್ ಮಾಡಬೇಕು. ಸೊ ಹೀಗೆ ಮಾಡಿದ್ರೆ ನೋಡಿ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಸೊ ಪ್ರೂಫ್ ಯಾವ ರೀತಿ ಕೊಡ್ಬೋದು ಈ ರೀತಿ ಹೇಳ್ಬೋದು ನೀವು. ಅರ್ಥ ಆಗಿದೆಯಲ್ವಾ? ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಪ್ರಾಬ್ಲಮ್ ಏನಿದೆ, ಸೊ ಇಷ್ಟು ಸೊಲ್ಯೂಷನ್ ಇಷ್ಟು ಬರುತ್ತೆ ನಿಮಗೆ. ಗೊತ್ತಾಯ್ತಲ್ವಾ? ಸೊ ವಿಡಿಯೋ ಪಾಸ್ ಮಾಡಿ ಕ್ವಶನ್ ವಿತ್ ಆಪ್ಷನ್ ವಿತ್ ಸೊಲ್ಯೂಷನ್ ಇಷ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ, ಜಸ್ಟ್ ನೋಟ್ ಇಟ್ ಡೌನ್. ಓಕೆ, ಸೊ ಈ ಥರ ಗೊತ್ತಾಯಿತು. ಆಪ್ಷನ್ ಇದೆ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. 3 gram of hydrocarbon on combustion with excess of oxygen produces 8 gram of carbon dioxide and 5.54 gram of H2O. The data illustrate the law of, okay, this data illustrate the law of, ಯಾವ ಲಾನೇ ಇಲ್ಯುಸ್ಟ್ರೇಟ್ ಮಾಡುತ್ತೆ, ಯಾವ ಲಾನ ಒಬೆ ಮಾಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಡೇಟಾ ನೋಡಿ ಏನು ಕೊಟ್ಟಿದ್ದಾರೆ, 3 gram of ಹೈಡ್ರೋಕಾರ್ಬನ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾನು ಸ್ವಲ್ಪ ಫಾಸ್ಟಾಗಿ ಬೇಕಾದ್ರೆ ಹೋಗ್ತಾ ಇದ್ದೀನಿ. ಸೊ ಯಾಕಂದರೆ ನೀವು ಕ್ವಿಕ್ ಆಗಿರಬೇಕು. ಕಾಂಪಿಟೇಟಿವ್ ಕ್ಲಾಸಸ್ ಅಂದರೆ ಸೊ ನೀವು ವಿತಿನ್ ಸೆಕೆಂಡ್ಸಲ್ಲಿ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ವಿತಿನ್ ಮಿನಿಟಲ್ಲಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು ಅಂದಾಗ ಫಾಸ್ಟಾಗಿ ಮೂವ್ ಆಗ್ತಾ ಇರಬೇಕು. ಓಕೆ, ಕ್ವಿಕ್ಕಾಗಿ ಕಾನ್ಸೆಪ್ಟ್ನ ಹೋಲ್ಡ್ ಇದ್ದರೆ ಮಾತ್ರ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಹಾಗಾಗಿ ಹೇಳ್ತಾ ಇದ್ದೀನಿ, ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಈ ವಿಡಿಯೋ ಕ್ಲಾಸನ್ನು ನೋಡಿ. ಹಾಗಾಗಿ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಓಕೆ, ಈಗ ಪ್ರಾಬ್ಲಮ್ ನೋಡೋಣ. 3 gram of ಹೈಡ್ರೋಕಾರ್ಬನ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಕಾರ್ಬನ್ ಅಂದ್ರೆ ಏನು? ಕಾರ್ಬನ್ ಮತ್ತು ಹೈಡ್ರೋಜನ್ ಇತ್ತು ಅಂದರೆ ದಟ್ ಇಸ್ ಹೈಡ್ರೋಕಾರ್ಬನ್ ಅಂತ ಹೇಳ್ತೀವಿ. ಓಕೆ, ಕಾರ್ಬನ್ ಮತ್ತು ಹೈಡ್ರೋಜನ್ ಇತ್ತು ಅಂತಂದರೆ. ಸೊ ಈಗ ಆ 3 gram of ಹೈಡ್ರೋಕಾರ್ಬನ್, ಫಾರ್ ಎಕ್ಸಾಂಪಲ್ CHY ಅಂತ ತಗೋತೀನಿ. ಎನಿ ಹೈಡ್ರೋಕಾರ್ಬನ್, ಇಟ್ ಮೇ ಬಿ ಮೀಥೇನ್, ಇಟ್ ಮೇ ಬಿ ಈಥೇನ್, ಯಾವುದೋ ಒಂದು ಹೈಡ್ರೋಕಾರ್ಬನ್ ಇದೆ. ಸೊ ಅಂತ ನಾನು CHY ಅಂತ ತಗೋತೀನಿ. ಈ ಹೈಡ್ರೋಕಾರ್ಬನ್ ವೆನ್ ಇಟ್ ಕಂಬಷನ್ ಅಂದರೆ ಏನು ಮಕ್ಕಳು ಅಂತ ಗೊತ್ತಿರಬೇಕು ನಿಮಗೆ. ಕಂಬಷನ್ ಮೀನ್ಸ್ ಎನಿ ಹೈಡ್ರೋಕಾರ್ಬನ್ಸ್, ಓಕೆ, ಎನಿ ಆರ್ಗಾನಿಕ್ ಕಾಂಪೌಂಡ್ಸ್ burnt in oxygen burnt ಆದರೆ it gives carbon dioxide and water. That is what combustion. So any gases ಅಥವಾ any organic compounds burns in oxygen.
ಆಕ್ಸಿಜನ್ ಜೊತೆ ಬಂಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಕೊಡುತ್ತೆ. ದಟ್ ಇಸ್ ವಾಟ್ ಕಂಬಷನ್ ಪ್ರೋಸೆಸ್, ಅದನ್ನು ಕಂಬಷನ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಹೈಡ್ರೋಕಾರ್ಬನ್ ಬಂಟ್ ಆಗಿ ಆಕ್ಸಿಜನ್ ಜೊತೆ ಏನು ಕೊಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2 ಅಂತ ಹೇಳ್ತೀವಿ. ಫಾರ್ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ X ಇಂಟು Y ಅಂತ ಹಾಕ್ತೀನಿ ನಾನು ಬ್ಯಾಲೆನ್ಸ್ ಮಾಡೋ ಥರ. ಓಕೆ, X ಮತ್ತು Y ಅಂತ ಹಾಕ್ತೀನಿ. ಓಕೆ, ಈ CXHY ಅಂತ ಯಾಕೆ ತಗೊಂಡೆ, CH ಅಂತಂದರೆ ಹೈಡ್ರೋಕಾರ್ಬನ್ಸ್ ಅಂತ. ಸೊ CXHY ಅಂದರೆ ಯಾವ್ದಾರು ಆಗಿರ್ಬೋದು, CH4 ಆಗಿರ್ಬೋದು, C2H6 ಆಗಿರ್ಬೋದು, ಓಕೆ, C3H8 ಆಗಿರ್ಬೋದು, ಪ್ರೋಪೇನ್, ಈಥೇನ್ ಯಾವ್ದಾರು ಆಗಿರ್ಬೋದು. ಹಾಗಾಗಿ ನಾನು CXHY ಅಂತ ತೊಗೊಂಡಿದ್ದೀನಿ, ಒಂದು ಸಿಂಪಲ್ ಹೈಡ್ರೋಕಾರ್ಬನ್. ಈಗ ಈ ಹೈಡ್ರೋಕಾರ್ಬನ್ 3 ಗ್ರಾಮ್ ಇದೆ, ಇದು ಬಂಟಾಗಿ ಏನಾಗುತ್ತೆ 8.8 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಕೊಟ್ಟಿದೆ ಆ್ಯಂಡ್ ಇನ್ನೇನು 5.4 ಗ್ರಾಮ್ ಆಫ್ H2 ಕೊಟ್ಟಿದೆ. ಸೊ ಇದು ಯಾವ ಲಾನ ಹೇಳುತ್ತೆ ಅಂತ ಅಂದರೆ, ಸೊ ಆಪ್ಷನ್ಸ್ ನೋಡೋಣ. ಕನ್ಸರ್ವೇಷನ್ ಆಫ್ ಮಾಸ್. ಕನ್ಸರ್ವೇಷನ್ ಆಫ್ ಅಂದರೆ ಆಫ್ಟರ್ ದ ರಿಯಾಕ್ಷನ್ ಬಿಫೋರ್ ದ ರಿಯಾಕ್ಷನ್ ಎರಡು ಸೇಮ್ ಪ್ರಾಡಕ್ಟ್ ಇರಬೇಕು. ಸೊ ಇಲ್ಲೊಂದು ರಿಯಾಕ್ಷನ್ ಇದೆ, ನೀವು ಚೆಕ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ಈ ಮಾಸ್ನ ತೊಗೊಂಡು ನೀವು ಚೆಕ್ ಮಾಡೋಕ್ಕಾಗಲ್ಲ. ಓಕೆ, ಇದು ಗಿವನ್ ಮಾಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿರೋದೇನು CH ಅಂತ ಇದೆ. ಬಟ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮಲ್ ಇದೆ, ಹೈಡ್ರೋಜನ್ H2 ಫಾರ್ಮಲ್ ಇದೆ. ಸೊ ಬಟ್ ಇಲ್ಲಿ ಕಾರ್ಬನ್ ಹೈಡ್ರೋಜನ್ ಎರಡು ಕಂಬೈನಾಗಿ 3 ಗ್ರಾಮ್ ಅಂತ ಇದೆ. ಬಟ್ ಇಲ್ಲಿ ನೀವೀಗ ಕಾರ್ಬನ್ ಎಷ್ಟು ವೇಟ್ ಇದೆ, ಹೈಡ್ರೋಜನ್ ಎಷ್ಟು ವೇಟ್ ಇದೆ ಫೈಂಡ್ ಔಟ್ ಮಾಡ್ಬೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್ ಒಬೇ ಆಗುತ್ತಾ ಇಲ್ಲಿ? ಇಲ್ಲ. ಅದೇನು ರೂಲ್ ಅಂತ ನಿಮಗೆ ಗೊತ್ತಿದೆ. ಕಾನ್ಸ್ಟೆಂಟ್ ಪ್ರೊಪೋರ್ಷನ್, ದಟ್ ಮೀನ್ಸ್ ಈಕ್ವಲೆಂಟ್ ಪ್ರೊಪೋರ್ಷನ್. ಓಕೆ, ಡೆಫಿನೆಟ್ ಪ್ರೊಪೋರ್ಷನ್ ಅದು ಅಪ್ಲೈ ಆಗುತ್ತಾ? ನೋ, ಯಾಕಂದರೆ ಸ್ಯಾಂಪಲ್ಸ್ ಕೊಟ್ಟಿಲ್ಲ, ಒಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಕಂಬಷನ್ ಅಂದರೆ ಏನು ಅಂತ ಹೇಳಿದ್ದಾರೆ. ಆ್ಯಂಡ್ ರೆಸಿಪ್ರೋಕಲ್ ಪ್ರೊಪೋರ್ಷನ್ ಆಬ್ವಿಯಸ್ಲಿ ಆಗಲ್ಲ, ಗೊತ್ತಿದೆ. ಸೊ ಆಪ್ಷನ್ ಯಾವುದಾದ್ರೆ ಕನ್ಸರ್ವೇಷನ್ ಆಫ್ ಮಾಸ್ ನಾವು ಚೆಕ್ ಮಾಡಬೇಕು. ಚೆಕ್ ಮಾಡೋಣ ಫಸ್ಟ್. ಹಾಗಾದರೆ ಕನ್ಸರ್ವೇಷನ್ ಆಫ್ ಮಾಸ್ ಇರ್ಬೋದು, ಇಲ್ಲ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಯಾವ್ದಾರು ಇರ್ಬೋದು, ಬಟ್ ಚೆಕ್ ಮಾಡೋಣ ಕನ್ಸರ್ವೇಷನ್ ಆಫ್ ಮಾಸ್ ಆಗುತ್ತೆ. ಯಾಕಂದರೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಸೈಡು ರಿಯಾಕ್ಟೆಂಟ್ ಸೈಡ್ ಮಾಸ್ ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಹೇಗೆ ಚೆಕ್ ಮಾಡೋದು? ಸೊ ನೀವು ಅನ್ಬೋದು ಇಲ್ಲಿ, ಸೊ 8.8 ಪ್ಲಸ್ 5.4 ಎರಡು ಸಮ್ ಅಪ್ ಮಾಡಿದ್ರೆ 3 ಗ್ರಾಮ್ ಈಕ್ವಲ್ ಆಗಲ್ಲ, ಹಾಗಾಗಿ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಹೇಳಿರೋದು, ಇಲ್ಲಿ ಕಾರ್ಬನ್ ಹೈಡ್ರೋಜನ್ ಸೇರಿ ಮಾಸ್ ಎಷ್ಟು 3 ಗ್ರಾಮ್ ಇದೆ. ಬಟ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮಲ್ಲಿ 8.8 ಗ್ರಾಮ್ ಇದೆ, ಹೈಡ್ರೋಜನು H2O ಫಾರ್ಮಲ್ಲಿ 5.4 ಗ್ರಾಮ್ ಇದೆ. ಹಾಗಾದ್ರೆ ನಾವಿಲ್ಲಿ ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡೋಣ? ಸೇಮ್, ಅದು ಕೂಡ ಫಾರ್ಮಲ್ ಇದೆ. ಸೊ ಫಸ್ಟ್ ನೀವು ಕ್ವಶನ್ ನೋಟ್ ಮಾಡ್ಕೊಳ್ಳಿ, ಕ್ವಶನ್ ನೋಟ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಏನು ಆಪ್ಷನ್ಸ್ನ ಬರ್ಕೊಳ್ಳಿ. ಹೇಗೆ ಫೈಂಡ್ ಔಟ್ ಮಾಡೋಣ? ಮಾಸ್ ಆಫ್ ಕಾರ್ಬನ್ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಮಾಸ್ ಆಫ್ ಕಾರ್ಬನ್ ಇನ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡಲ್ಲಿ ಕಾರ್ಬನ್ ಮಾಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋಣ? ಸೊ ಕಾರ್ಬನ್ ಮಾಸ್ ಎಷ್ಟು 12 ಅಂತ ಗೊತ್ತಿದೆ, ಏನು 12 ಇಸ್ ದ ಕಾರ್ಬನ್ ಮಾಸ್. ಕಾರ್ಬನ್ ಡೈಆಕ್ಸೈಡ್ ಮಾಸ್ ಎಷ್ಟು 44. ಚೆಕ್ ಮಾಡಿ ಬೇಕಾದರೆ. ಓಕೆ, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅಂದರೆ 16 to 32 ಪ್ಲಸ್ 12 44. ದಿಸ್ ಇಸ್ ವಾಟ್ ಕಾರ್ಬನ್ ಡೈಆಕ್ಸೈಡ್ ಮಾಸ್. ದಿಸ್ ಇಸ್ ಮಾಸ್ ಆಫ್ ಕಾರ್ಬನ್ ಆ್ಯಂಡ್ ಗಿವನ್ ವೇಟ್ ಎಷ್ಟು ಕೊಟ್ಟಿದ್ದಾರೆ, ಒಂದು ಕಾಂಪೌಂಡ್ದು 8.8 ಕೊಟ್ಟಿದ್ದಾರೆ. ಸೊ ಈ ಫಾರ್ಮುಲಾ ಎಲ್ಲಿ ಬರುತ್ತೆ? ನಿಮಗೆ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಫಾರ್ಮುಲಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಏನು ತಗೋತೀರಾ? ಅಟಾಮಿಕ್ ಮಾಸ್ ಆಫ್ ಕಾರ್ಬನ್. ನೀವು ಯಾವುದು ಫೈಂಡ್ ಔಟ್ ಮಾಡಬೇಕು? ಮಾಸ್ ಆಫ್ ಕಾರ್ಬನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಹೋಲ್ ಕಾಂಪೌಂಡ್ ಇಂಟು ಗಿವನ್ ವೇ ಮಾಸ್ ಆಫ್ ಕಾಂಪೌಂಡ್ ಕಾರ್ಬನ್ ಡೈಆಕ್ಸೈಡ್. ಆ ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 12 ಡಿವೈಡೆಡ್ ಬೈ 44 ಇಂಟು 8.8. ಸೊ ಡೈರೆಕ್ಟಾಗಿ ನಾನು ಆನ್ಸರ್ ಬರೀತಾ ಇದ್ದೀನಿ, ಏನು 2.4 ಗ್ರಾಮ್ ಬರುತ್ತೆ. ದಿಸ್ ಇಸ್ ದ ಮಾಸ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇನ್ ಕಾರ್ಬನ್ ಡೈಆಕ್ಸೈಡ್. 2.4 ಗ್ರಾಮ್ ಕಾರ್ಬನ್ನು ಕಾರ್ಬನ್ ಡೈಆಕ್ಸೈಡಲ್ಲಿ ಪ್ರೆಸೆಂಟ್ ಇದೆ ಅಂತ ಗೊತ್ತಾಯಿತು. ಸೇಮ್ ಆ್ಯಸ್ ಇಟ್ ಈಸ್ ಮಾಸ್ ಆಫ್, ಓಕೆ, ಮಾಸ್ ಆಫ್ ಹೈಡ್ರೋಜನ್ ಇನ್ H2O. H2O ಹೈಡ್ರೋಜನ್ ಎಷ್ಟಿದೆ ಫೈಂಡ್ ಔಟ್ ಮಾಡೋಣ. ಹೈಡ್ರೋಜನ್ದು ಮಾಸ್ ಎಷ್ಟು 1, ಬಟ್ ಇಲ್ಲಿ 2 ಇದೆ, ಹಾಗಾಗಿ 2 ಅಂತ ತಗೋತೀನಿ. ಯಾಕಂದರೆ 2 ಇಂಟು 1 2 ಆಗುತ್ತೆ. ಹೈಡ್ರೋಜನ್ 2 ಇದೆ, ಮಾಸ್ 1 ಅಂತ ಗೊತ್ತಿದೆ, 2 ಇಂಟು 1 2 ಅಂತ ಆಗುತ್ತೆ. ಆ್ಯಂಡ್ H2O ಮಾಸ್ ಎಷ್ಟು 18 ಅಂತ ಗೊತ್ತಿದೆ, ಇಂಟು ಗಿವನ್ ವೇಟ್ ಎಷ್ಟು ಕೊಟ್ಟಿದ್ದಾರೆ 5.4 ಕೊಟ್ಟಿದ್ದಾರೆ. ಸೊ 2 ಡಿವೈಡ್ ಬೈ 18 ಅಂದರೆ 9 ಬರುತ್ತೆ. 9 ಇಂಟು 5.4 ದಟ್ ಇಂಡಿಕೇಟ್ಸ್ 0.6. ಓಕೆ, 0.6 ಗ್ರಾಮ್ ಅಂತ ಹೇಳ್ತೀವಿ. 2.4 ಗ್ರಾಮ್ 0.6 ಗ್ರಾಮ್. ಮಾಸ್ ಆಫ್ ಕಾರ್ಬನ್ ಎಷ್ಟು 2.4 ಗ್ರಾಮ್. ಮಾಸ್ ಆಫ್ ಹೈಡ್ರೋಜನ್ ಎಷ್ಟು 0.6 ಗ್ರಾಮ್. ಸೊ ಟೋಟಲ್, ಓಕೆ, ಟೋಟಲ್ ಮಾಸ್ ಆಫ್ ಕಾರ್ಬನ್ ಪ್ಲಸ್ ಹೈಡ್ರೋಜನ್ ಎಷ್ಟಿದೆ 2.4 ಕಾರ್ಬನ್ನು ಮತ್ತು 0.6 ಗ್ರಾಮ್ ಹೈಡ್ರೋಜನ್. ದಟ್ ಇಂಡಿಕೇಟ್ಸ್ 3 ಗ್ರಾಮ್. ಹಾಗಾದ್ರೆ ಎಷ್ಟಿದೆ ಇಲ್ಲಿ? ಕಾರ್ಬನ್ 2.4, ಹೈಡ್ರೋಜನ್ 0.6, ಎರಡು ಸಮ್ ಅಪ್ ಮಾಡಿದ್ರೆ 3 ಗ್ರಾಮ್. ಸೊ ದಟ್ಸ್ ವೈ 3 ಗ್ರಾಮ್ ಇಲ್ಲಿದೆ, ಇಲ್ಲಿ 3 ಗ್ರಾಮ್ ಕಾರ್ಬನ್ ಹೈಡ್ರೋಜನ್ ಎರಡು ಕಂಬೈನಾಗಿ 3 ಗ್ರಾಮ್ ಇದೆ. ಸೊ ಹಾಗಾದ್ರೆ ಏನಾಗುತ್ತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹೋಲ್ಡ್ಸ್ ಗುಡ್ ಅಂತ ಹೇಳ್ಬೋದು. ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ಏನು? ರಿಯಾಕ್ಟೆಂಟ್ ಸೈಡು ಪ್ರಾಡಕ್ಟ್ ಸೈಡು ಮಾಸ್ ಸೇಮ್ ಇರಬೇಕು ಅಂತ. ರಿಯಾಕ್ಟೆಂಟ್ ಸೈಡಲ್ಲಿ ಇಲ್ಲಿ ಎಷ್ಟು ಮಾಸ್ ಇದೆ? ಕಾರ್ಬನ್ ಹೈಡ್ರೋಜನ್ ಮಾಸ್ ಎರಡು ಸೇರಿ 3 ಗ್ರಾಮ್ ಇದೆ. ಇಲ್ಲೂ ಚೆಕ್ ಮಾಡಿದ್ರೆ ಕಾರ್ಬನ್ದು 2.4, ಹೈಡ್ರೋಜನ್ದು 0.6 ಬಂದರೆ ಸಮ್ ಅಪ್ ಮಾಡಿದ್ರೆ 3 ಗ್ರಾಮ್ ಬರುತ್ತೆ. ಸೊ ಎರಡು ಸೇಮ್ ಸೈಡಲ್ಲಿ. ಸೊ ಕಾರ್ಬನ್ ಹೈಡ್ರೋಜನ್ದು ಮಾಸ್ ಏನಿದೆ ಸೇಮ್ ಇದೆ. ಸೊ ದಟ್ಸ್ ವೈ ಇಟ್ ಇಂಡಿಕೇಟ್ಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಈ ರೀತಿ ಚೆಕ್ಔಟ್ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳ? ಸೊ ಕನ್ಫ್ಯೂಸ್ ಆಗಂತಲ್ಲ, ಆರಾಮಾಗಿ ಹೇಳ್ಬೋದು ನೀವು ಇದನ್ನು. ಇಲ್ಲೊಂದು ಹೈಡ್ರೋಕಾರ್ಬನ್ ತೊಗೊಂಡಿದ್ದೀನಿ, ಕಂಬಷನ್ ಮಾಡಿದ್ದೀನಿ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಬಂದಿದೆ,
ಸೊ ಅಲ್ಲಿ ಕಾರ್ಬನ್ ಮಾಸ್ ಎಷ್ಟು ಹೀಗೆ ಫೈಂಡ್ ಔಟ್ ಮಾಡಿದ್ದೀನಿ, ಹೈಡ್ರೋಜನ್ ಮಾಸ್ ಅಷ್ಟೆಲ್ಲಿದೆ ಅದನ್ನು ಫೈಂಡ್ ಔಟ್ ಮಾಡಿದ್ದೀನಿ, ಸಮ್ ಅಪ್ ಮಾಡಿದ್ದೀನಿ. ಸೊ ರಿಯಾಕ್ಟೆಂಟ್ ಪ್ರಾಡಕ್ಟ್ ಸೈಡ್ ಈಕ್ವಲ್ ಆಗಿದೆ. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕನ್ಸರ್ವೇಷನ್ ಆಫ್ ಮಾಸ್. ಸೊ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಕ್ವಶನ್ ಬರೀರಿ, ಆಪ್ಷನ್ ತೊಗೊಳ್ಳಿ ಆ್ಯಂಡ್ ಸೊಲ್ಯೂಷನ್ ನೋಟ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ ನೋಟ್ ಮಾಡ್ಕೊಳ್ಳಿ. ಓಕೆ ಓಕೆ ಸೊ ನನ್ನ ಮಕ್ಕಳು ಕ್ಯಾಲ್ಕುಲೇಷನ್ ಮಾಡುವಾಗ ಅಕಸ್ಮಾತ್ ಸಣ್ಣ ಮಿಸ್ಟೇಕ್ಸ್ ಇದ್ದರೆ ಸೊ ನೀವು ಅದನ್ನು ಕರೆಕ್ಟ್ ಮಾಡ್ಕೊಡಿ. ನಾವು ಬರೆಯೋದ್ರಲ್ಲಿ ಏನಾಗುತ್ತೆ ಕೆಲವೊಂದು ಮಿಸ್ಟೇಕ್ಸ್ಗಳಾಗ್ಬೋದು, ಬಟ್ ನೀವು ಚೆಕ್ ಮಾಡಿ ಅಷ್ಟೇ. ಓಕೆ, ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಚೆಕ್ ಮಾಡಿ, ನೋ ಪ್ರಾಬ್ಲಮ್. ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಯಾವುದೇ ರೀತಿ ತಪ್ಪು ಕಾಣಿಸಲ್ಲ ನಿಮಗೆ. ಸೊ ಬರೆಯುವಾಗ ಯಾವ್ದಾದ್ರು ಮಿಸ್ಟೇಕ್ಸ್ ಇದ್ರೆ ನೀವು ಕರೆಕ್ಟಾಗಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಆಪ್ಷನ್ 3ಗೆ ಕ್ವಶನ್ ನಂಬರ್ 3ಗೆ ಆನ್ಸರ್ ಏನಂತ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಕ್ವಶನ್ ನಂಬರ್ 4 ಏನು ನೋಡೋಣ. Irrespective of the source, pure sample of water always yields 88.89% mass of oxygen and 11.11% mass of hydrogen. This is explained by the law of. ಇಲ್ಲಿ ಏನು ಕೊಟ್ಟಿದ್ದಾರೆ? irrespective of the source. ಸೊ ಈಗ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ, ವಾಟ್ ಎವರ್ ದ ಸೋರ್ಸ್, ಓಕೆ, ಪ್ಯೂರ್ ಸ್ಯಾಂಪಲ್ಸ್ ಆಲ್ವೇಸ್ ಕಂಟೈನ್ ಸೇಮ್ ಎಲಿಮೆಂಟ್ ಇನ್ ಎ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಅಂತ ಹೇಳಿದ್ದೆ. ಸೊ ನಿಮ್ಗೆ ಇಲ್ಲೇ ಒಂದು ಹಿಂಗೆ ಸಿಕ್ಬಿಡ್ತು, ಯಾವ ಲಾಸ್ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಯಾವ ಲಾ ಇರ್ಬೋದಾಗಾದ್ರೆ ಅದು ಕನ್ಸರ್ವೇಷನ್ ಆಫ್ ಮಾಸಾ, ಕಾನ್ಸ್ಟೆಂಟ್ ಕಂಪೋಸಿಷನ್, ಮಲ್ಟಿಪಲ್ ಪ್ರಪೋರ್ಷನ್, ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಥವಾ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಹೇಳಿದ್ದೆ. ಸೊ ಯಾವ ಆಪ್ಷನ್ ಇದೆ? ಕಾನ್ಸ್ಟೆಂಟ್ ಕಂಪೋಸಿಷನ್ ಅಂತ ಇದೆ. ಸೊ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಆರ್ ಡೆಫಿನೆಟ್ ಪ್ರಪೋರ್ಷನ್ ಬೋತ್ ಆರ್ ಸೇಮ್. ಕನ್ಸರ್ವೇಷನ್ ಆಫ್ ಮಾಸ್ ಅಂದರೆ ರಿಯಾಕ್ಟೆಂಟ್ ಪ್ರಾಡಕ್ಟ್ ಸೈಡ್ ಎರಡು ಈಕ್ವಲ್ ಇರಬೇಕು, ಬಟ್ ಇಲ್ಲ ಆ ಥರ ರಿಯಾಕ್ಷನ್ಸ್ ಕೊಟ್ಟಿಲ್ಲ, ಬಟ್ ಪ್ಯೂರ್ ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಸೋರ್ಸ್ ಅಂತ ಕ್ವಶನ್ಸ್ ಕೊಟ್ಟಾಗ ನಿಮ್ಗೆ ಅಲ್ಲೇ ಐಡಿಯಾ ಬರಬೇಕು. ಸೋರ್ಸ್ ಅಂತ ಕೊಟ್ಟಿದ್ದಾರೆ, ವಾಟ್ ಎವರ್ ದ ಸೋರ್ಸ್ ಆರ್ ವಾಟ್ ಎವರ್ ದ ಪ್ರಿಪರೇಷನ್, ಪ್ಯೂರ್ ಸ್ಯಾಂಪಲ್ ಆಲ್ವೇಸ್ ಕಂಟೈನ್ ಸೇಮ್ ಎಲಿಮೆಂಟ್ ಇನ್ ಎ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ವಾಟರಲ್ಲಿ ಏನಿದೆ? ವಾಟರ್ ಅನ್ನೋದರಲ್ಲಿ H2O ಅನ್ನೋದ್ರಲ್ಲಿದೆ 88.8%. ಓಕೆ, 88.89% ಆಕ್ಸಿಜನ್ ಇದೆ. ಓಕೆ, ಆಕ್ಸಿಜನ್ ಇದೆ, ಓಟು ಅಂತ ಬರಿತೀನಿ. ಆ್ಯಂಡ್ 11.11% ಎಷ್ಟಿದೆ? ಹೈಡ್ರೋಜನ್ ಇದೆ. ಕರೆಕ್ಟಾ? ಹಾಗಾದರೆ ಈ ಪ್ಯೂರ್ ಸ್ಯಾಂಪಲ್ಸಲ್ಲಿ ಯಾವತ್ತು H2Oದಲ್ಲಿ ಇದೇ ಪರ್ಸೆಂಟೇಜ್ ಕಾಂಪೋಸಿಷನ್ ಇರುತ್ತೆ ಅಂತ ಅರ್ಥ. ಓಕೆ, ಗೊತ್ತಾಯ್ತಲ್ವಾ? ಸೊ ಅಕಸ್ಮಾತ್ ನೀವು ಚೆಕ್ ಮಾಡಬೇಕು ಅಂದರೆ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಕೊಡ್ತೀನಿ. ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ H2O ಅಂತ ಹೇಳೋದ್ರೆ H2Oದ ಮಾಸ್ ಎಷ್ಟು? ಆಕ್ಸಿಜನ್ ಮಾಸ್ ಎಷ್ಟು H2Oದಲ್ಲಿ? 16, H2Oದು 18 ಇಂಟು 100. ಇದನ್ನು ಚೆಕ್ ಮಾಡಿ, ಆಬ್ವಿಯಸ್ಲಿ ನಿಮಗೆ 88.89% ಬಂದೇ ಬರುತ್ತೆ. ಚೆಕ್ ಮಾಡಿ ಬೇಕಾದರೆ. ಓಕೆ, ಕ್ಯಾಲ್ಕುಲೇಷನ್ ಚೆಕ್ ಮಾಡಿ. ಆಕ್ಸಿಜನ್ನು ಎಷ್ಟಿದೆ? 16 ಇದೆ. H2Oದಲ್ಲಿ 16 ಮಾಸು. ಟೋಟಲ್ ಮಾಸ್ ಆಫ್ ವಾಟರು 18 ಇಂಟು 100 ಮಾಡಿದ್ರೆ ವಿ ಗೆಟ್ ದ ಪರ್ಸೆಂಟೇಜ್ 88.89. ಆ್ಯಂಡ್ ಆಲ್ಸೋ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಫೈಂಡ್ ಔಟ್ ಮಾಡಬೇಕಾ? ಹೈಡ್ರೋಜನ್ ಎಷ್ಟಿದೆ? ಮಾಸು 2 ಇದೆ. 2 ಡಿವೈಡೆಡ್ ಬೈ 18 ಇಂಟು 100. ಇದ್ರದ್ದು ಮಾಸು ಪರ್ಸೆಂಟೇಜ್ ಆಬ್ವಿಯಸ್ಲಿ 11.11% ಬರುತ್ತೆ. ಅದರ ಅರ್ಥ ಕ್ಯಾಲ್ಕುಲೇಷನ್ ಮಾಡೇ ತೋರಿಸಿದ್ದೀನಿ ನಾನು ಈ ಥರ. ಓಕೆ, ಕ್ಯಾಲ್ಕುಲೇಷನ್ ಮಾಡಿದ್ರು ತೋರಿಸಿದ್ದೀನಿ. ಹಾಗಾದರೆ ಪ್ಯೂರ್ ಸ್ಯಾಂಪಲ್ಸ್ ವಾಟರ್ ನೀವು ಯಾವುದೇ ಸೋರ್ಸಿಂದ ತೊಗೊಂಡ್ರು ಪರ್ಸೆಂಟೇಜ್ ಆಫ್ ಕಾಂಪೋಸಿಷನ್ ಸೇಮ್ ಇರುತ್ತೆ. ಸೊ ದಿಸ್ ಇಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಥವಾ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಲಾ ಯಾವುದೋ ಕಾನ್ಸ್ಟೆಂಟ್ ಕಾಂಪೋಸಿಷನ್, ಕನ್ಫ್ಯೂಸ್ ಆಗಿಬಿಡಿ ಅಲ್ಲಿ ಕಾಂಪೋಸಿಷನ್ ಕೊಟ್ಟಿದ್ದಾರೆ ಅಂತ. ಕಾಂಪೋಸಿಷನ್ ಅಂದರೆ ಗೊತ್ತಿದಲ್ವೇನು ಅಂತ. ಸೊ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಆರ್ ಡೆಫಿನೆಟ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಸೊ ಕನ್ಸರ್ವೇಷನ್ ಆಫ್ ಮಾಸ್ ಏನಕ್ಕಾಗಲಿಲ್ಲ, ಮಲ್ಟಿಪಲ್ ಪ್ರಪೋರ್ಷನ್ ಯಾಕಾಗಲಿಲ್ಲ, ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಗೇಲ್-ಲೆವಿಸ್ ಲಾ. ಸೊ ಅಲ್ಲಿ ಬರುತ್ತೆ. ಸೊ ವಾಲ್ಯೂಮಲ್ಲಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಲ್ಲ ನಾವು ಅದನ್ನು. ಸೊ ಹಾಗಾಗಿ ಯಾವ ಲಾ ಆಗುತ್ತೆ? ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ. ವಿಡಿಯೋ ಪಾಸ್ ಮಾಡಿ. ಸೊ ವಿಡಿಯೋ ಪಾಸ್ ಮಾಡಿ, ನೆಕ್ಸ್ಟು ಸೊಲ್ಯೂಷನ್ ನಂಬರ್ ಕೊಡಿ. ಓಕೆ, ಅರ್ಥ ಆಗ್ತಾಯಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಹಾಗಾದರೆ. ಓಕೆ, ಸೊ ತುಂಬ ಸಿಂಪಲ್ಸ್ ಇದೆ ಕ್ವಶನ್ಸ್ಗಳು. ನೀವು ಸ್ಟೇಟ್ಮೆಂಟಲ್ಲಿ ಕೊಟ್ಟಾಗ ಗಾಬರಿ ಆಗಬಾರ್ದು, ಆರಾಮಾಗಿ ನೀವು ಕ್ವಶನ್ಸ್ನ ಓದಿ ಜಡ್ಜ್ ಮಾಡಬೇಕು ಕರೆಕ್ಟಾಗಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಅಂತ. 20.8 ಗ್ರಾಮ್ ಆಫ್ ಬೇರಿಯಂ ಕ್ಲೋರೈಡ್. ಓಕೆ, ಎಷ್ಟಿದೆ? ಬೇರಿಯಂ ಕ್ಲೋರೈಡ್ ಅನ್ನೋದು ಎಷ್ಟಿದೆ? 20.8 ಗ್ರಾಮ್ ಇದೆ. ಇಟ್ ರಿಯಾಕ್ಟ್ಸ್ ವಿತ್ 9.8 ಗ್ರಾಮ್ ಆಫ್ H2SO4. 9.8 ಗ್ರಾಮ್ ಆಫ್ H2SO4 ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಏನು ಕೊಡುತ್ತೆ? 7.3 ಗ್ರಾಮ್ ಆಫ್ HCl ಕೊಡುತ್ತೆ. HCl ಎಷ್ಟಿದೆ? 7.3 ಗ್ರಾಮ್ ಕೊಡುತ್ತೆ. ಪ್ಲಸ್ ಬೇರಿಯಂ ಸಲ್ಫೇಟ್. ಓಕೆ, ಬೇರಿಯಂ ಸಲ್ಫೇಟ್ನ ಎಷ್ಟು ಕೊಡುತ್ತೆ? ಬೇರಿಯಂ ಸಲ್ಫೇಟ್ ಇಟ್ ಗಿವ್ಸ್ ಎಷ್ಟು? ಇದನ್ನು ಫೈಂಡ್ ಔಟ್ ಮಾಡಬೇಕು. ಲೆಟ್ ಇಟ್ ಬಿ X. ಓಕೆ, ಈಗ ಫೈಂಡ್ ಔಟ್ ಮಾಡೋಕೆ ಕೊಟ್ಟಿರುತ್ತೆ ಏನಪ್ಪ ಅಂದರೆ 20.8 ಗ್ರಾಮ್ ಬೇರಿಯಂ ಕ್ಲೋರೈಡ್ನ 9.8 ಗ್ರಾಮ್ ಸಲ್ಫ್ರಿಕ್ ಆಸಿಡ್ ಟ್ರೀಟ್ ಮಾಡಿದ್ರೆ ಇಟ್ ಗಿವ್ಸ್ 7.3 ಗ್ರಾಮ್ ಆಫ್ HCl. ಬಟ್ ಎಷ್ಟು ಅಮೌಂಟ್ ಆಫ್ ಬೇರಿಯಂ ಸಲ್ಫೇಟ್ನ ಫಾರ್ಮ್ ಮಾಡಿದೆ ಅಂತ ಕೊಡಬೇಕು. ಓಕೆ, ಆ್ಯಂಡ್ ಸಮ್ ಅಮೌಂಟ್ ಆಫ್ ಬೇರಿಯಂ ಸಲ್ಫೇಟ್ ಅಂತ ಕೊಟ್ಟಿದ್ದಾರೆ. ದಟ್ ಸಮ್ ಅಮೌಂಟ್ ಆಫ್ ಬೇರಿಯಂ ಸಲ್ಫೇಟ್ ಲೆಟ್ ಇಟ್ ಬಿ ಎಕ್ಸ್ ಅಂತ ಗೊತ್ತಿ, ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಅಮೌಂಟ್ ಆಫ್ ಬೇರಿಯಂ ಸಲ್ಫೇಟ್ ಫಾರ್ಮ್. ಓಕೆ, ಎಷ್ಟು ಫಾರ್ಮ್ ಆಗಿದೆ? ಹಿಯರ್ ದೇರ್ ಆರ್ ಸಮ್ ಆಪ್ಷನ್ಸ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇಲ್ಲಿ ಒಂದು ಲಾನ ಅಪ್ಲೈ ಮಾಡ್ಬೋದು. ಯಾವ ಲಾ ಅಪ್ಲೈ ಮಾಡ್ಬೋದು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಬೋತ್ ಆರ್ ಈಕ್ವಲ್ ಅಂತ ಹೇಳೋದಾದರೆ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಏನು? ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಎಷ್ಟಿದೆ? ಮಾಸ್ ಆಫ್ ರಿಯಾಕ್ಟೆಂಟ್ಸ್. ಓಕೆ, ಮಾಸ್ ಆಫ್
reactants is equal to mass of products. ಇದು ಈಕ್ವೇಷನ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ಯಾಕಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಎಷ್ಟು 20.8 ಪ್ಲಸ್ 9.8 ಎರಡು ರಿಯಾಕ್ಟೆಂಟು, ಈ ಕಡೆ ಇರೋದು ಎರಡು ರಿಯಾಕ್ಟೆಂಟ್ಸ್ ಈಕ್ವಲ್ಸ್ ಮಾಸ್ ಆಫ್ ಪ್ರಾಡಕ್ಟ್ಸ್ ಏನಿದೆ 7.3 ಗ್ರಾಮ್ HCl, ಇದು ಪ್ಲಸ್ ಎಕ್ಸ್ ಅಂತ ಗೊತ್ತಿದೆ, ಮಾಸ್ ಆಫ್ ಬೇರಿಯಂ ಸಲ್ಫೇಟ್ ನಮ್ಗೆ ಗೊತ್ತಿಲ್ಲ ಎಷ್ಟು ಅಂತ. ಫೈಂಡ್ ಔಟ್ ಮಾಡೋಣ. 20.8 ಅಂತ ಇದೆ, ಸೊ 30.6 ಬರುತ್ತೆ, 7.3 ಪ್ಲಸ್ ಎಕ್ಸ್ ಅಂತ ಇದೆ. ಸೊ ಎಕ್ಸ್ನ ಹಾಗೆ ಇಡೋಣ, ಎಕ್ಸ್ನ ಹಾಗೆ ಇಟ್ಕೊಂಡು 7.3 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ 30.6 ಮೈನಸ್ 7.3 ಬರುತ್ತೆ. ಓಕೆ, 30.6 ಮೈನಸ್ 7.3, ಸೊ ಇಟ್ ಗಿವ್ಸ್ 23.3 ಗ್ರಾಮ್. ಹಾಗಾದ್ರೆ ಅರ್ಥ ನೋಡ್ಕೊಳ್ಳಿ ಮಕ್ಕಳ, 23.3 ಗ್ರಾಮ್ ಅಷ್ಟು ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗಿದೆ ಅಂತ ಹೇಳ್ತೀವಿ. ಇಷ್ಟು 23 ಗ್ರಾಮ್, ಸೊ 23.3 ಗ್ರಾಮ್ ಆಫ್ ಬೇರಿಯಂ ಸಲ್ಫೇಟ್ ಇಲ್ಲಿ ಫಾರ್ಮ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಸೊ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಈಕ್ವಲ್ ಮಾಸ್ ಆಫ್ ಪ್ರಾಡಕ್ಟ್ಸ್ನ ಈಕ್ವೇಷನ್ ತೊಗೊಂಡ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟಾಗಿ ಆರಾಮಾಗಿ ಈಸಿ ಈಕ್ವೇಷನ್ ಇದು. ಸೊ 23.3 ಗ್ರಾಮ್ ಬರುತ್ತೆ. ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ವ ಹೇಗೆ ಅಂತ? ಸೊ ಈ ರೀತಿ ಕೊಟ್ಟಾಗ ಯಾವ ಲಾಸ್ನ ಅಪ್ಲೈ ಮಾಡಬೇಕು ಅಂತ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗಬೇಕು. ಸೊ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ, ನೋ ಪ್ರಾಬ್ಲಮ್, ಕನ್ಫ್ಯೂಸ್ ಆಗೋದೇನು ಬೇಕಾಗಿಲ್ಲ. ಓಕೆ, ಸೊ ಕ್ವಶನ್ ಬರ್ಕೊಳ್ಳಿ, ಆಪ್ಷನ್ಸ್ ತೊಗೊಳ್ಳಿ ಆ್ಯಂಡ್ ಸೊಲ್ಯೂಷನ್ನ ನೋಟ್ ಮಾಡಿ. ಓಕೆ, ಸೊಲ್ಯೂಷನ್ ನೋಟ್ ಮಾಡಿ. ಸೊ ಸೊಲ್ಯೂಷನ್ ಕರೆಕ್ಟಾಗಿ ಬರ್ಕೋಬೇಕು, ಕನ್ಫ್ಯೂಸ್ ಆಗಬೇಡಿ, ನೀವು ಕ್ಯಾಲ್ಕುಲೇಟ್ ಮಾಡಿ ಬೇಕಾದ್ರೆ ಒಂದು ಸರಿ. ಸೊ ನೋಟ್ ಮಾಡ್ಕೊಂಡ್ರೆ ಮಕ್ಕಳ, ಸೊಲ್ಯೂಷನ್ಸ್ ಎಲ್ಲ ಬರ್ಕೊಳ್ಳಿ ಕ್ಲೀನಾಗಿ. ಇದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ನಾನು ಮೂವ್ ಆಗ್ತಾಯಿದ್ದೀನಿ, ಯಾಕಂದರೆ ನೀವು ಫಾಸ್ಟಾಗೆ ಇದನ್ನು ವರ್ಕೌಟ್ ಮಾಡಬೇಕು. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸ್ಲೋ ಆಗಿ ವರ್ಕ್ ಮಾಡೋಂತೇನಿಲ್ಲ, ಕ್ವಿಕ್ಕಾಗಿ ವಿತಿನ್ 1 ಮಿನಿಟ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಹಾಗಾಗಿ ನಾವು ತುಂಬ ಫಾಸ್ಟಾಗಿ ಮೂವ್ ಆಗ್ತಾಯಿದ್ದೀನಿ, ಸೊ ನೀವು ಇದನ್ನು ಕ್ಯಾಚ್ ಮಾಡಿ. ಓಕೆ, ಸೊ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಅಂದ್ಬಿಟ್ಟು, 1 ಲೀಟರ್ ಆಫ್ ನೈಟ್ರೋಜನ್ ಕಂಬೈನ್ಸ್ ವಿತ್ 3 ಲೀಟರ್ ಆಫ್ ಹೈಡ್ರೋಜನ್ ಟು ಫಾರ್ಮ್ 2 ಲೀಟರ್ ಆಫ್ ಅಮೋನಿಯಾ. ಓಕೆ, ಅಂಡರ್ ಸೇಮ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತ ಕೊಡಬೇಕಿತ್ತಲ್ಲ, ಬಟ್ ಮಿಸ್ ಆಗಿದೆ. ಅಂಡರ್ ಸೇಮ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ದಿಸ್ ಲಾ ಇಲಿಸ್ಟ್ರೇಟ್ಸ್, ಓಕೆ, ದಿಸ್ ಇಲಿಸ್ಟ್ರೇಟ್ ದ ಲಾ ಆಫ್ ವಾಟ್? ಓಕೆ, ಲಾ ಆಫ್ ಯಾವ ಲಾನ ಇಂಡಿಕೇಟ್ ಮಾಡುತ್ತೆ? ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್ ಅಂದರೆ ಡೆಫಿನೆಟ್ ಪ್ರೊಪೋರ್ಷನ್ ಅಂತ. ದಟ್ ಮೀನ್ಸ್ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಅಂತ ಹೇಳಿದೆ, ಬಟ್ ದೇ ಹ್ಯಾವ್ ಗಿವನ್ ಇನ್ ವಾಲ್ಯೂಮ್. 1 ಲೀಟರ್ 3 ಲೀಟರ್ ಅಂದ್ರೆ ವಾಲ್ಯೂಮಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಕಾನ್ಸ್ಟೆಂಟ್ ಕಾಂಪೋಸಿಷನ್ ಆಗುತ್ತಾ? ಯಾಕಂದರೆ ದಿಸ್ ಇಂಡಿಕೇಟ್ಸ್ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಅಂತ ಇಂಡಿಕೇಟ್ ಮಾಡುತ್ತೆ, ವಾಲ್ಯೂಮ್ ಅಲ್ಲ. ಆ್ಯಂಡ್ ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್ ಇದು ಕೂಡ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಅಂತಲೇ ಇರುತ್ತೆ. ಓಕೆ, ಮಾಸಲ್ಲಿ ಇಂಡಿಕೇಟ್ ಮಾಡುತ್ತೆ, ವಾಲ್ಯೂಮಲ್ಲ. ಲಾ ಆಫ್ ರೆಸಿಪ್ರೋಕಲ್ ಪ್ರೊಪೋರ್ಷನ್ ಕೂಡ ನೋಡಿದ್ದೀರಿ, ಮಾಸಲ್ಲಿ ಇಂಡಿಕೇಟ್ ಮಾಡ್ತೀವಿ ನಾವು. ಬಟ್ ಆಬ್ವಿಯಸ್ಲಿ ಗೇಲೋಜಿಕ್ಸ್ ಲಾ ಆಫ್ ಗೇಷಿಯಸ್ ವಾಲ್ಯೂಮ್ಸ್ ಏನು? 1 ಲೀಟರ್ ಆಫ್ ನೈಟ್ರೋಜನ್ ಇಸ್ ಎ ಗ್ಯಾಸ್. ಓಕೆ, ಹೈಡ್ರೋಜನ್ ಗ್ಯಾಸ್, ಅಮೋನಿಯಾ ಇಸ್ ಎ ಗ್ಯಾಸ್. ಸೊ ಇಲ್ಲಿ ವಾಲ್ಯೂಮಲ್ಲಿ ಕೊಟ್ಟಿದ್ದಾರೆ, ಇಷ್ಟು ವಾಲ್ಯೂಮ್ ಕಂಬೈನ್ ಆಗಿ 1:3:2 ಅನ್ನೋ ರೇಷಿಯೋನ ಫಾರ್ಮ್ ಮಾಡಿದೆ. 1 ಲೀಟರ್ ಆಫ್ ನೈಟ್ರೋಜನ್ ಅಂದರೆ 1, 3:2. ಓಕೆ, ಹಾಗಾದರೆ ಯಾವ ಲಾ ಇದು? ಗೇಲೋಜಿಕ್ಸ್ ಲಾ ಆಫ್ ಗೇಷಿಯಸ್ ವಾಲ್ಯೂಮ್ಸ್ ಅಂತ ಹೇಳ್ತೀವಿ. ಸೊ ಆರಾಮಾಗಿ ನೀವು ನೋಡಿದ ತಕ್ಷಣ ಡೈರೆಕ್ಟಾಗಿ ಗೊತ್ತಾಗುತ್ತೆ, ವೆರಿ ಈಸಿಯೆಸ್ಟ್ ಕ್ವಶನ್ ಇದು. ಸೊ ಅದು ಲಾ ಆಫ್ ಗೇಷಿಯಸ್ ವಾಲ್ಯೂಮ್ಸ್. ಹೇಗೆ ಗೊತ್ತಾಯಿತು? ವಾಲ್ಯೂಮಲ್ಲಿ ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ಇನ್ ವಾಲ್ಯೂಮ್. ಫಿಕ್ಸ್ಡ್ ರೇಷಿಯೋ ಬೈ ವಾಲ್ಯೂಮ್ ಅಂದರೆ ಯಾವ ಲಾ? ಅದು ಗೇಲೋಜಿಕ್ಸ್ ಲಾ ಆಫ್ ಗೇಷಿಯಸ್ ವಾಲ್ಯೂಮ್ಸ್. ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಅಂದರೆ ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್ ಬರುತ್ತೆ. ಮಲ್ಟಿಪಲ್ ಪ್ರೊಪೋರ್ಷನ್ ಕೂಡ ನಾವು ಮಾಸ್ನೇ ತೊಗೋತೀವಿ, ಆ್ಯಂಡ್ ರೆಸಿಪ್ರೋಕಲ್ ಪ್ರೊಪೋರ್ಷನ್ ಕೂಡ ನಾವು ವೇಟ್ನೇ ತೊಗೋತೀವಿ, ಮಾಸನ್ನೇ. ಹಾಗಾಗಿ ವಾಲ್ಯೂಮ್ನ ಕನ್ಸಿಡರ್ ಮಾಡಿ ಬಂದವು ಇಲ್ಲಿ ಗೇಲೋಜಿಕ್ಸ್ ಲಾದಲ್ಲಿ. ಹಾಗಾಗಿ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತಂದರೆ ದೇ ಹ್ಯಾವ್ ಗಿವನ್ ಇನ್ ವಾಲ್ಯೂಮ್. ವಾಲ್ಯೂಮ್ ಅಂತ ಇದು ಬಂದಾಗ ನಮ್ಗೆ ಬರೋದು ಯಾವುದು? ಗೇಲೋಜಿಕ್ಸ್ ಲಾ. ಇಲ್ಲಿ ನೈಟ್ರೋಜನ್ ಎಷ್ಟು ಕಂಬೈನ್ ಆಗಿದೆ? ನೈಟ್ರೋಜನ್ ಕಂಬೈನ್ಸ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಅಮೋನಿಯಾ, ನೈಟ್ರೋಜನ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ 1 ಲೀಟರ್ 2 ಲೀಟರ್ ಆ್ಯಂಡ್ 3 ಲೀಟರ್ 2 ಲೀಟರ್ ಅಂತ ಇದೆ. ಸೊ ದಿಸ್ ಇಂಡಿಕೇಟ್ಸ್ 1:3:2 ರೇಷಿಯೋನ, ಸಿಂಪಲ್ ರೇಷಿಯೋನ ಕೊಡ್ತಾ ಇದೆ. ಓಕೆ, ಹಾಗಾಗಿ ಇದು ಲಾ ಆಫ್ ಗೇಷಿಯಸ್ ವಾಲ್ಯೂಮ್ಸ್ ಅಂತ ನಾವು ಆರಾಮಾಗಿ ಹೇಳ್ಬೋದು. ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೋಟ್ ಮಾಡ್ಕೊಳ್ಳಿ, ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟೈನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್? ಸೊ ದಿಸ್ ಇಸ್ ಬೇಸ್ಡ್ ಆನ್ ಅವಗಾಡ್ರೋಸ್ ಲಾ. ಓಕೆ, ಅವಗಾಡ್ರೋಸ್ ಲಾ ಮೇಲೆ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ವಾಟ್ ಇಸ್ ಅವಗಾಡ್ರೋಸ್ ಲಾ? ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಅದು ಗೊತ್ತಿದೆ. ಸೊ ಹಾಗಾದರೆ ಇಲ್ಲಿ ದೇ ಹ್ಯಾವ್ ಗಿವನ್ ಸಮ್ ವಾಲ್ಯೂಮ್ಸ್. ಇಲ್ಲಿ ವಾಲ್ಯೂಮ್ಸ್ ಅಂದರೆ ಲೀಟ್ರಲ್ಲ CC ಕೊಟ್ಟಿದ್ದಾರೆ. 100 cc ಆಫ್ ಕಾರ್ಬನ್ ಡೈಆಕ್ಸೈಡ್, 150 cc ಆಫ್ ನೈಟ್ರೋಜನ್, 50 cc ಆಫ್ ಸಲ್ಫರ್ ಡೈಆಕ್ಸೈಡ್, 200 cc ಆಫ್ ಅಮೋನಿಯಾ. ಸೊ ದಿಸ್ ಆರ್ ಆಲ್ ಗ್ಯಾಸಸ್, ಎಲ್ಲ ಕೂಡ ಗ್ಯಾಸಸ್ ಕೊಟ್ಟಿದ್ದಾರೆ ಅಟ್ STP ಕಂಡೀಷನ್. STP ಅಂತಂದರೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್. ಓಕೆ, 298 ಕೆಲ್ವಿನ್ ಆ್ಯಂಡ್ 108 atm ಪ್ರೆಷರನ್ನು ನಾವು STP ಕಂಡೀಷನ್ ಅಥವಾ NTP ಕಂಡೀಷನ್ ಅಂತ ಹೇಳ್ತೀವಿ, ನಾರ್ಮಲ್ ಟೆಂಪರೇಚರ್ ಪ್ರೆಷರ್ ಅಂತ. ಅದು ಇನ್ನೂ ಮುಂದೆ ಇದೆ, ಮೋಲ್ ಕಾನ್ಸೆಪ್ಟಲ್ಲಿ ತುಂಬ ಡಿಸ್ಕಸ್ ಮಾಡೋಣ ಅದನ್ನು. ಸೊ ಬಟ್ ಇಲ್ಲಿ STP ಕಂಡೀಷನಲ್ಲಿ ಅವಗಾಡ್ರೋಸ್ ಲಾ ಏನು ಹೇಳುತ್ತೆ? ಈಕ್ವಲ್ ವಾಲ್ಯೂಮ್ ಆಫ್ ಅಟ್ ಸೇಮ್ ಕಂಡೀಷನ್ ಆಫ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತ ಮೆನ್ಷನ್ ಮಾಡ್ತಿದ್ವಿ. ಅಲ್ಲೇ ಇರೋದು TP, ಟೆಂಪರೇಚರ್ ಮತ್ತು ಪ್ರೆಷರ್. ಟೆಂಪರೇಚರ್ ಮತ್ತು ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಟಿರ್ತೀವಿ. ಆ ಕಂಡೀಷನಲ್ಲಿ ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಹಾಗಾದರೆ ಇಲ್ಲಿ ಮ್ಯಾಕ್ಸಿಮಮ್ ವಾಲ್ಯೂಮ್ ಇರೋದು ಯಾವುದು? ಮ್ಯಾಕ್ಸಿಮಮ್ ವಾಲ್ಯೂಮ್ ಇರೋದು 150. ಸೊ ಅಥವಾ 200 ಅಂತ ಇದೆ.
ಓಕೆ. ಸೊ ಇಲ್ಲಿ ಎಲ್ಲ ಕೂಡ 100 cc ಇದ್ದರೆ ಎಲ್ಲದರಲ್ಲೂ ಕೂಡ 100 ಎಷ್ಟೋ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರೋದು. ಫಾರ್ ಎಕ್ಸಾಂಪಲ್ 50, ಓಕೆ, 50 ml ಆಫ್, ಓಕೆ, 50 cc ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 50 cc ಆಫ್ ಅಮೋನಿಯಾ ಆ್ಯಂಡ್ 50 cc ಆಫ್ ಯಾವ್ದು ಕೊಟ್ಟಿದ್ದಾರೆ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ 50 cc ಆಫ್ ನೈಟ್ರೋಜನ್. ಎಲ್ಲ ಕೂಡ ಸೇಮ್ ವಾಲ್ಯೂಮ್ ಇದ್ದರೆ ದೀಸ್ ಆಲ್ ಕಂಟೈನ್ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಎಲ್ಲ ಕೂಡ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರ್ತಿದ್ದು ಯಾವಾಗ ಇಫ್ ದೇ ಕಂಟೈನ್ ಸೇಮ್ ವಾಲ್ಯೂಮ್ಸ್ ಇದ್ದಾರೆ. ಬಟ್ ಇಲ್ಲಿ ಕೊಟ್ಟಿರೋದು ಡಿಫ್ರೆಂಟ್ ವಾಲ್ಯೂಮ್ಸ್ ಇದೆ. ಹಾಗಾದರೆ ಯಾವುದಕ್ಕೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಇದೆ ದಟ್ ಕಂಟೈನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಈ ಆಪ್ಷನ್ಸಲ್ಲಿ ಯಾವ್ದು ಮ್ಯಾಕ್ಸಿಮಮ್ ವಾಲ್ಯೂಮ್ಸ್ ಇದೆ 200 cc. ದಟ್ ಮೀನ್ಸ್ 200 cc ಆಫ್ ಅಮೋನಿಯಾ ಮ್ಯಾಕ್ಸಿಮಮ್ ವಾಲ್ಯೂಮ್ ಇರೋದ್ರಿಂದ ಇಟ್ ಕಂಟೈನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ದಟ್ ಮೀನ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವ? ಯಾವುದಂತ 100 ಇದೆ, 150 ಇದೆ, 50 ಇದೆ, 200 ಇದೆ. ನೀವು ಆರ್ಡ್ರಲ್ಲಿ ಅರೇಂಜ್ ಮಾಡ್ಬೋದು ಅಂತಂದರೆ ನಿಮ್ಗೆ ಗೊತ್ತಾಗ್ತದೆ. ಫಸ್ಟ್ ಯಾವುದಿದೆ ಲೋಯೆಸ್ಟ್ ಇರೋದು ಸಲ್ಫರ್ ಡೈಆಕ್ಸೈಡ್, ನೆಕ್ಸ್ಟ್ ಇರೋದು ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ಇರೋದು ನೈಟ್ರೋಜನ್, ಲಾಸ್ಟ್ ಇರೋದು ಅಮೋನಿಯಾ. ಅಂದರೆ ಇಟ್ ಕಂಟೈನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಯಾಕಂದರೆ ವಾಲ್ಯೂಮ್ ನೋಡಿ ಮಕ್ಕಳು 200 cc ಇದೆ. ಸೊ ಈಕ್ವಲ್ ವಾಲ್ಯೂಮ್ ಇದ್ದರೆ ಎಲ್ಲ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಅದೇ ಈ 50 ಇರೋದು 150 ಆದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಇದು ಜಾಸ್ತಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಹಾಗಾಗಿ ವಿಚ್ ಗ್ಯಾಸ್ ಕಂಟೈನ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಅ ಗ್ಯಾಸ್ ದಟ್ ಗ್ಯಾಸ್ ಕಂಟೈನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಓಕೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯಿತು ಅನ್ಕೋತೀನಿ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಅವೋಗ್ಯಾಡ್ರೋಸ್ ಲಾ. ಓಕೆ. ಅಷ್ಟು ಲಾಸ್ ಮೇಲೂ ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅಷ್ಟು ಲಾಸ್ಗಳೇನಿದೆ ಅಷ್ಟು ಲಾಸಲ್ಲೂ ಒಂದೊಂದು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದೀನಿ. ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ ಈಗ. ಸೊ ಹಾಗಾದರೆ ಈ ಥರ ಕ್ವಶನ್ಸು ಲಾಸ್ಟ್ ಮೇಲೆ ಬರುತ್ತದೆ. ನೆಕ್ಸ್ಟ್ ನೋಡೋಣ. ದಿಸ್ ಇಸ್ ಬೇಸ್ಡ್ ಆನ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. Which of the following postulates of Dalton's atomic theory explains the law of constant proportion? Law of constant proportion ಇಲ್ಲಿ ಕೊಟ್ಟಿರೋ ಕೆಲವೊಂದು ಪಾಸ್ಟುಲೇಟ್ಸ್ ಯಾವ್ದು ಎಕ್ಸ್ಪ್ಲೇನ್ ಮಾಡುತ್ತೆ. Which of the following postulates of Dalton's atomic theory explains the law of constant proportion? Law of constant proportion ಅಂದ್ರೆ ಏನು? ಡೆಫಿನೆಟ್ ಪ್ರೊಪೋರ್ಷನ್. Pure sample always contains same elements in a fixed ratio by mass. That is what law of constant proportion. ಈಗ ಡಾಲ್ಟನ್ಸ್ ಪಾಸ್ಟುಲೇಟ್ಸಲ್ಲಿ ಆ ಲಾಸ್ನ ಯಾವುದಿಲ್ಲ ಎಕ್ಸ್ಪ್ಲೇನ್ ಮಾಡುತ್ತೆ, ಈ ಲಾನ ಯಾವುದು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಬೇಕು. ಸೊ ವಾಟ್ ಆರ್ ದ ಆಪ್ಷನ್ಸ್? ಹಿಯರ್ ಸಮ್ ಆಫ್ ದ ಆಪ್ಷನ್ಸ್. Atoms of given element are identical in mass and chemical property. So atoms of same element ಅಂದರೆ they have identical ಅಂದರೆ ಸೇಮ್ ಇನ್ ಮಾಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ. ಇದು ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್ ಇಂಡಿಕೇಟ್ ಮಾಡುತ್ತಾ. ಆ ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನಲ್ಲಿ ನಾವು ಮಾಸು ಮತ್ತು ಸೈಜ್ ಬಗ್ಗೆ ಸೇಮ್ ಇರುತ್ತೆ ಎಲಿಮೆಂಟ್ಸು ಅಥವಾ ಕಾಂಪೌಂಡ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಸೇಮ್ ಎಲಿಮೆಂಟ್ ಡಿಫ್ರೆಂಟ್ ಎಲಿಮೆಂಟ್ ಇಲ್ಲ. ಆಪ್ಷನ್ ಬಿ ನೋಡಿ, ಆಟಮ್ಸ್ ಕಂಬೈನ್ಸ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್ ಟು ಫಾರ್ಮ್ ಎ ಕಾಂಪೌಂಡ್ಸ್. ಆಟಮ್ಸ್ಗಳು ಅಥವಾ ಎಲಿಮೆಂಟ್ಸ್ಗಳು ಕಂಬೈನ್ ಆಗುತ್ತೆ ಇನ್ ಅ ಸ್ಮಾಲ್ ಹೋಲ್ ನಂಬರ್ ರೇಷಿಯೋ. ಆ್ಯಂಡ್ ನೆಕ್ಸ್ಟ್ ದ ರಿಲೇಟಿವ್ ನಂಬರ್ ಆ್ಯಂಡ್ ಕೈಂಡ್ ಆಫ್ ಆಟಮ್ಸ್ ಆರ್ ಕಾನ್ಸ್ಟೆಂಟ್ ಇನ್ ಎ ಗಿವನ್ ಕಾಂಪೌಂಡ್ಸ್. ಇದನ್ನು ನಾವು ಡಿಸ್ಕಸ್ ಮಾಡಿಲ್ಲ ಯಾವುದೆಲ್ಲ ಅಲ್ಲೂ ಕೂಡ. ಬಟ್ ಆಲ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ. ಆಲ್ ಆಫ್ ದಿಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನೋಡಿ ಆಪ್ಷನ್ ಬಿ ಏನಿದೆ, ಆಟಮ್ಸ್ ಕಂಬೈನ್ಡ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್ ಟು ಫಾರ್ಮ್ ಅ ಕಾಂಪೌಂಡ್ಸ್. ಸೊ ದಟ್ ಮೀನ್ಸ್ ಒಂದು ಪ್ಯೂರ್ ಸ್ಯಾಂಪಲಲ್ಲಿ ಇಟ್ ಆಲ್ವೇಸ್ ಕಂಟೈನ್ ದ ಸೇಮ್ ಎಲಿಮೆಂಟ್. ಓಕೆ, ಸೇಮ್ ಎಲಿಮೆಂಟ್ ಇನ್ ಎ ಫಿಕ್ಸ್ಡ್ ರೇಷಿಯೋ ಅಂತ ಹೇಳ್ತಾ ಇದ್ವಿ. ಸೊ ದಟ್ ಇಂಡಿಕೇಟ್ಸ್ ಆ ಸೆಕೆಂಡ್ ಆಪ್ಷನ್. ಸೊ ಸೆಕೆಂಡ್ ಆಪ್ಷನ್ ಹೇಳ್ತೀವಿ ಅಲ್ಲಿ ಎಲಿಮೆಂಟ್ಸ್ ಕಂಬೈನ್ ಆಗುತ್ತೆ. ಪ್ಯೂರ್ ಸ್ಯಾಂಪಲ್ಸ್ ಅಂದರೆ ಎಷ್ಟು ಎಲಿಮೆಂಟ್ಸ್ ಕಂಬೈನ್ ಆಗುತ್ತೆ ಇನ್ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಅಂತ ಹೇಳ್ತಾ ಇದ್ವಿ. ಇಲ್ಲೂ ಕೂಡ ಕೊಟ್ಟಿರೋದೇನೋ ಒಂದು ರೇಷಿಯೋ, ಫಿಕ್ಸ್ಡ್ ರೇಷಿಯೋ ಇದೆ. H2O ಅಂತಂದ್ರೆ ಏನೋ 8:1 ಅಂತ ಒಂದು ರೇಷಿಯೋ ಬರೀತಾ ಇದ್ವಿ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಸಿಂಪಲ್ ರೇಷಿಯೋ. ಆ ಎಲಿಮೆಂಟ್ಸ್ಗಳು ಒಂದು ಸಿಂಪಲ್ ರೇಷಿಯೋ ಕಂಬೈನ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಎ ಸೆಕೆಂಡ್ ಆಪ್ಷನ್. ಯಾವ್ದು ಡಾಲ್ಟನ್ಸ್ ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದನ್ನ ಹೇಳ್ಬೋದು ನಾವು ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಅಂತಂದರೆ. ಅರ್ಥ ಆಗಿದೆ ಅಲ್ವಾ? ಸೊ ಇಷ್ಟು ಗೊತ್ತಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಗಿದೆಯಾ ಮಕ್ಕಳಿಗೆ? ಯಾಕಂತ ಇನ್ನು ಬೇರೆ ಆಪ್ಷನ್ಸ್ ಯಾಕಾಗಿಲ್ಲ ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ವಿಧಾನದ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಓಕೆ, ಕರೆಕ್ಟ್ ಅಲ್ವಾ? ಸೊ ಇಷ್ಟು ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಅಟಾಮಿಕ್ ಮಾಸ್ ಕಾನ್ಸೆಪ್ಟ್. ದ ಮಾಸ್ ಆಫ್ 4 ಗ್ರಾಮ್ ಆಟಮ್ ಆಫ್ ಸಲ್ಫರ್ ಈಸ್ ವೆರಿ ಸಿಂಪ್ಲೆಸ್ಟ್ ಪ್ರಾಬ್ಲಮ್ ಇದು. ಬಟ್ ಇದಕ್ಕೊಂದು ಫಾರ್ಮುಲಾ ಇದೆ. ಮಾಸ್ ಆಫ್ 4 ಗ್ರಾಮ್ ಆಫ್ ಆಟಮ್ ಆಫ್ ಸಲ್ಫರ್. ಗ್ರಾಮ್ ಆಟಮ್ಸ್ ಅಂತಂದ್ರೆ ಸೊ ವೆನ್ ವಿ ಎಕ್ಸ್ಪ್ರೆಸ್ ದ ಅಟಾಮಿಕ್ ಮಾಸಸ್ ಇನ್ ಗ್ರಾಮ್ಸ್. ಅಟಾಮಿಕ್ ಮಾಸಸ್ ನಾವು ಯು ಅಥವಾ AMU ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದನ್ನು ನಾವು ಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ದಟ್ ಇಸ್ ವಾಟ್ ಗ್ರಾಮ್ ಅಟಾಮಿಕ್ ಮಾಸ್ ಅಥವಾ ಗ್ರಾಮ್ ಆಟಮ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೇಳಿರೋದು ಮಾಸ್ ಆಫ್ 4 ಗ್ರಾಮ್ ಆಟಮ್. 4 ಗ್ರಾಮ್ ಆಟಮ್ಸ್ದು ಮಾಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಗ್ರಾಮ್ ಆಟಮ್ಸ್ ಇದೆ? 4 ಗ್ರಾಮ್ ಆಟಮ್ಸ್ ಇದೆ. ಓಕೆ, ಹಾಗಾದರೆ ಮಾಸ್ ಆಫ್ ದಟ್ 4 ಗ್ರಾಮ್ ಆಟಮ್ಸ್ ಎಷ್ಟು? ಸಲ್ಫರ್ದು 4 ಗ್ರಾಮ್ ಆಟಮ್ಸ್ ಆಫ್ ಸಲ್ಫರ್ದು ಮಾಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಸೊ ಒಂದು ಫಾರ್ಮುಲಾ ಏನಂತಂದರೆ ಇಲ್ಲಿ ಫೈಂಡ್ ಔಟ್ ಮಾಡೋದು ಮಾಸ್ ಆಫ್ ಸಲ್ಫರ್ ಅಥವಾ ಎನಿ ಎಲಿಮೆಂಟ್, ಯಾವುದೇ ಎಲಿಮೆಂಟ್ ಆಗಿದ್ರೂ ವಿ ಹ್ಯಾವ್ ನಂಬರ್ ಆಫ್ ಗ್ರಾಮ್ ಆಟಮ್ಸ್. ಓಕೆ, ನಂಬರ್ ಆಫ್ ಗ್ರಾಮ್ ಆಟಮ್ಸ್ into atomic mass. This is the formula to find out the mass of particular element. ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಮಾಸ್ನ ಫೈಂಡ್ ಮಾಡಬೇಕಂದ್ರೆ ಇಫ್ ದೇ ಹ್ಯಾವ್ ಗಿವನ್ ದ ಗ್ರಾಮ್ ಆಟಮ್ಸ್ನ ಕೊಟ್ಟಿದ್ದಾರೆ ಅಂತಂದರೆ ನಾವು ಅಟಾಮಿಕ್ ಮಾಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸೊ ವಿ ಹ್ಯಾವ್ ದಿಸ್ ಫಾರ್ಮುಲಾ. ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಎಷ್ಟು? ದೇರ್ ಆರ್ 4 ಗ್ರಾಮ್ ಆಟಮ್ಸ್ ಇಂಟು ಅಟಾಮಿಕ್ ಮಾಸ್ ಆಫ್ ಸಲ್ಫರ್ ಎಷ್ಟು ಗೊತ್ತಿದೆ? ದಟ್ ಇಸ್ 32. ಓಕೆ, 32 ಇದೆ. 32 into 4 ದಟ್ ಇಸ್ 64.
8 ಅಂತ ಹೇಳ್ಬೋದು. ಓಕೆ, 4 is 12, 128. ಓಕೆ, 128 ಗ್ರಾಮ್ ಇಸ್ ದ ಮಾಸ್ ಆಫ್ 4 ಗ್ರಾಮ್ ಆಟಮ್ಸ್. ಸೊ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ 1 ಗ್ರಾಮ್ ಆಟಮ್ದು ಮಾಸ್ ಎಷ್ಟು 32. ಹಾಗಾದರೆ 4 ಗ್ರಾಮ್ ಆಟಮ್ಸ್ದು ಮಾಸು 128. ಓಕೆ, 1 ಗ್ರಾಮ್ ಆಟಮ್ ಅಂತಂದರೆ ಸಲ್ಫರ್ದು 1 ಗ್ರಾಮ್ ಆಟಮ್ ಮಾಸು 32 ಅಂದರೆ 4 ಗ್ರಾಮ್ ಆಟಮ್ಸ್ದು ಸಲ್ಫರ್ದು ಮಾಸ್ ಎಷ್ಟು? ಸೊ ಇಟ್ ಇಸ್ 128. ಓಕೆ, ಗೊತ್ತಾಯ್ತಲ್ವ ಏನು ಅಂತ? ಸೊ ವಾಟ್ ಆರ್ ದ ರೈಟ್ ಆಪ್ಷನ್ಸ್? ದೇ ಹ್ಯಾವ್ ಗಿವನ್ ಸಮ್ ಆಪ್ಷನ್ಸ್. 32 ಗ್ರಾಮ್, 64 ಗ್ರಾಮ್, 128, 256. ಯಾವುದು ರೈಟ್ ಆಪ್ಷನು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೋಟ್ ಮಾಡ್ಕೊಬಿಡಿ ಕಂಪ್ಲೀಟು. ಸೊ ಗೊತ್ತಾಗ್ತಿದೆ ಅನ್ಕೋತೀನಿ, ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. 128 ಗ್ರಾಮ್. ವಿಡಿಯೋ ಪಾಸ್ ಮಾಡಿ. ಸೊ ಸೊಲ್ಯೂಷನ್ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಮಕ್ಕಳ. 52U ಆಫ್ ಹೀಲಿಯಂ ಕಂಟೈನ್ಸ್. ಓಕೆ, 52U ಅಂದರೆ 52 ಯೂನಿಫೈಡ್ ಮಾಸ್ ಅಂತ. ಓಕೆ, 52U ಆಫ್ ಹೀಲಿಯಂ ಕಂಟೈನ್ಸ್. ಸೊ ಇಲ್ಲ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಏನಂತಂದರೆ 6 ಆಟಮ್ಸಾ, 13 ಆಟಮ್ಸಾ, ಇಲ್ಲ 13 ಆಟಮ್ಸ್. ಸೊ ಸೇಮ್ ಆಪ್ಷನ್ಸ್ ಇದೆ, ಸೇಮ್ ಆಪ್ಷನ್ ಇದೆ. ಸೊ ಮೇಕ್ ಇಟ್ 12 ಅಂತ ಮಾಡ್ತೀನಿ ಇದನ್ನು, ನೋ ಪ್ರಾಬ್ಲಮ್. 4 ಆಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 52U ಆಫ್ ಹೀಲಿಯಂ ಕಂಟೈನ್ಸ್ ಹೌ ಮೆನಿ ನಂಬರ್ ಆಫ್ ಆಟಮ್ಸ್? 52U ಅಂದ್ರೇನು? ದೇ ಹ್ಯಾವ್ ಗಿವನ್ ಮಾಸ್, ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ ಆಫ್ ಹೀಲಿಯಂ ಎಷ್ಟು ಅಂತಂದರೆ 4U ಇಸ್ ದ ಅಟಾಮಿಕ್ ಮಾಸ್ ಆಫ್, ಶಾರ್ಟ್ಕಟ್ ಬರೀತೀನಿ, ಅಟಾಮಿಕ್ ಮಾಸ್ ಆಫ್ 1 ಹೀಲಿಯಂ ಆಟಮ್. ಕರೆಕ್ಟಾ? 1 ಹೀಲಿಯಂ ಆಟಮ್ ಕರೆಕ್ಟ್ ಅಲ್ಲ ಮಕ್ಕಳ? 4 ಯೂನಿಫೈಡ್ ಮಾಸ್. ಹೀಲಿಯಮ್ದು ಮಾಸ್ ಎಷ್ಟು? ಅಟಾಮಿಕ್ ಮಾಸ್ 4. ಸೊ 4U ಇಸ್ ದ ಅಟಾಮಿಕ್ ಮಾಸ್ ಆಫ್ 1 ಹೀಲಿಯಂ ಆಟಮ್. ಹಾಗಾದರೆ ಇವ್ರು ಕೊಟ್ಟಿರೋದು ಎಷ್ಟು? 52U. ಓಕೆ, 52U ಇಸ್ ದ ಅಟಾಮಿಕ್ ಮಾಸ್ ಆಫ್, ಓಕೆ, ಅಟಾಮಿಕ್ ಮಾಸ್ ಆಫ್ ಹೌ ಮೆನಿ? ಸೊ ಎಕ್ಸ್ ಹೀಲಿಯಂ ಆಟಮ್ಸ್ ಅಂತ ಬರೀತೀನಿ. ಓಕೆ, ಎಕ್ಸ್ ಅಂತ ಏನಕ್ಕೆ ಬರದೆ? ಇದು ಗೊತ್ತಿಲ್ಲ ಎಷ್ಟು ಹೀಲಿಯಂ ಆಟಮ್ಸ್ತು ಅಂತ. ಓಕೆ, ಹೌ ಮೆನಿ ನಂಬರ್ ಆಫ್ ಹೀಲಿಯಂ ಆಟಮ್ಸ್? 4 ಯೂನಿಫೈ ನೋಡೋದು ಒಂದು ಹೀಲಿಯಂ ಆಟಮ್ದು ಮಾಸು 4U. ಹಾಗಾದರೆ 52 ಯೂನಿಫೈಡ್ ಮಾಸ್ ಅನ್ನೋದು ಎಷ್ಟು ಆಟಮ್ದು ಮಾಸ್ ಬರುತ್ತೆ? ಓಕೆ, ಎಷ್ಟು ಆಟಮ್ಸ್ದು ಮಾಸು 52U ಬರುತ್ತೆ? ಸಿಂಪಲ್ ಆಗಿ ಹೇಳೋದಾದರೆ 4U ಇಸ್ ದ ಮಾಸ್ ಆಫ್ 1 ಆಟಮ್ ಆ್ಯಂಡ್ 52U ಇಸ್ ದ ಮಾಸ್ ಆಫ್ ಹೌ ಮೆನಿ ಆಟಮ್ಸ್? ಕ್ವಶನ್, ಲೆಟ್ ಇಟ್ ಬಿ ಎಕ್ಸ್, ಗೊತ್ತಿಲ್ಲ, ಆ್ಯಂಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 52 ಇಂಟು 1, ಕರೆಕ್ಟಾ? ಆ್ಯಂಡ್ ಡಿನಾಮಿನೇಟರ್ ಬರುತ್ತೆ 4. ಸೊ ದಟ್ ಮೀನ್ಸ್ 13 ಆಟಮ್ಸ್. ತುಂಬ ಸಿಂಪಲ್ ಪ್ರಾಬ್ಲಮ್ ಮಕ್ಕಳ, ಕನ್ಫ್ಯೂಸ್ ಆಗುವಂಥದ್ದೇನಿಲ್ಲ. 4 ಯೂನಿಫೈಡ್ ಅನ್ನೋದು ಒಂದು ಆಟಮ್ ಮಾಸ್ ಆದರೆ 52U ಅನ್ನೋದು ಎಷ್ಟು ಆಟಮ್ ಮಾಸ್ ಅದನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 52/4 ಬರುತ್ತೆ, 13 ಆಟಮ್ಸ್ ಬರುತ್ತೆ ನಮಗೆ. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಸಿ ಅಂತ ತೊಗೊಳ್ಳಿ. ಸೊ ಇದೊಂದು ಆಪ್ಷನ್ ಸೇಮ್ ಇದೆ. ಸೊ ಮೇಕ್ ಇಟ್ 12. ಓಕೆ, ಸೊ 13 ಆಟಮ್ಸ್ ಅನ್ನೋದು 52U ಅನ್ನೋದು ಕಂಟೈನ್ಸ್ ಎಷ್ಟು? 13 ಆಟಮ್ಸ್. ಸೊ ಸಿಂಪಲಾಗಿ ಈ ರೀತಿ ಮಾಡ್ಬೋದು ನಾವು. ಸೊ ಹೋಗ್ತಾ ಇನ್ನೂ ಪ್ರಾಕ್ಟೀಸ್ ಆಗುತ್ತೆ, ನೋ ಪ್ರಾಬ್ಲಮ್. ಸೊ ವಿಡಿಯೋ ಪಾಸ್ ಮಾಡಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ, ಸೊಲ್ಯೂಷನ್ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನೋಡೋಣ. ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದಿದೆ? ದ ರಿಲೇಟಿವ್ ಅಬಂಡೆನ್ಸ್ ಆಫ್ 2 ಐಸೋಟೋಪ್ಸ್ ಆಫ್ ಅಟಾಮಿಕ್ ವೇಟ್ 85 ಆ್ಯಂಡ್ 87 is 75% and 25% respectively. The average atomic weight of element is, ಒಂದು ಎಲಿಮೆಂಟ್ ಇದೆ, ಆ ಎಲಿಮೆಂಟು ಪರ್ಸೆಂಟೇಜ್ ಅಟಾಮಿಕ್ ಮಾಸ್ ಎಷ್ಟಿದೆ, ಅಟಾಮಿಕ್ ವೇಟು 85 ಮತ್ತು 87 ಇದೆ. ಅದರದ್ದು ರಿಲೇಟಿವ್ ಅಬಂಡೆನ್ಸ್ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ನಮಗೆ? ಈಗ ಕಾರ್ಬನ್ ಐಸೋಟೋಪ್ ಇದೆ, 3 ಐಸೋಟೋಪ್ಸ್ ಇದೆ, C12, C13, C14. C12 ಅನ್ನೋದು 98% ಅಷ್ಟು ಸಿಗುತ್ತೆ ನಮಗೆ ಅರ್ಥಲ್ಲಿ. ಓಕೆ, ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ಲಿ 98% ಅಷ್ಟು ಸಿಗೋದು ಕಾರ್ಬನ್ 12 ಐಸೋಟೋಪ್. ಕಾರ್ಬನ್ 13 ಸ್ವಲ್ಪ ಕಡಿಮೆ, ಕಾರ್ಬನ್ 14 ಇನ್ನೂ ಕಡಿಮೆ ಅಬಂಡೆನ್ಸ್, ಲೆಸ್ ಅಬಂಡೆಂಟು. ಹಾಗಾಗಿ ಎಲ್ಲೂ ಕೊಟ್ಟಿರೋದು 2 ಎಲಿಮೆಂಟ್ಸ್ ಇದೆ. ಓಕೆ, 2 ಎಲಿಮೆಂಟ್ಸ್ ಏನಪ್ಪ ಅಂತಂದರೆ ಎಲಿಮೆಂಟ್ ಎ ಆ್ಯಂಡ್ ಎಲಿಮೆಂಟ್ ಬಿ ಅಂತ. ಇದರದ್ದು ಅಟಾಮಿಕ್ ವೇಟ್ ಎಷ್ಟು? 85 ಆ್ಯಂಡ್ ಅದರದ್ದು ಪರ್ಸೆಂಟೇಜ್ ಆಫ್ ಅಬಂಡೆನ್ಸಿ ಎಷ್ಟು? 75%. ಆ್ಯಂಡ್ ಎಲಿಮೆಂಟ್ ಬಿದು ಅಟಾಮಿಕ್ ವೇಟ್ ಎಷ್ಟು? 87, ಅದರದ್ದು ಪರ್ಸೆಂಟೇಜ್ ಆಫ್ ಅಬಂಡೆನ್ಸಿ 25%. ಈ ಎಲಿಮೆಂಟು 75% ಸಿಗುತ್ತೆ, ಈ ಎಲಿಮೆಂಟು 25% ಅಷ್ಟು ಅಬಂಡೆಂಟ್ ಇದೆ. ಸೊ ಐಸೋಟೋಪ್ಸ್, ಓಕೆ, 2 ಐಸೋಟೋಪ್ಸ್. ಫಾರ್ ಎಕ್ಸಾಂಪಲ್ ಈಗ ಕ್ಲೋರಿನ್ ತೊಗೊಂಡ್ರೆ ಕ್ಲೋರಿನ್ 35, ಕ್ಲೋರಿನ್ 37 ಅಂತ ಬರುತ್ತೆ, 2 ಐಸೋಟೋಪ್ಸು. ಒಂದೇ ಎಲಿಮೆಂಟು 2 ಐಸೋಟೋಪಿಕ್ ಫಾರ್ಮು. ಇದನ್ನು ನಾವು ಸಮ್ ಅಪ್ ಮಾಡಿದ್ರೆ ನಮಗೆ ಸಿಗೋದು ಒಂದು ಅಟಾಮಿಕ್ ಮಾಸ್, ಅವರೇಜ್ ಅಟಾಮಿಕ್ ಮಾಸ್. ಹಾಗಾದರೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಏನು? ಅವರೇಜ್ AVG ಅಂತ ಬರಿತೀನಿ. ಅವರೇಜ್ ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು, ವಿ ಹ್ಯಾವ್ ಫಾರ್ಮುಲಾ, ರಿಲೇಟಿವ್ ಅಬಂಡೆನ್ಸ್ ಆಫ್ ಎಲಿಮೆಂಟ್ ಎ ಅಂತ ಬರಿತೀನಿ ಇಂಟು, ಓಕೆ, ಇಂಟು ಅಟಾಮಿಕ್ ಮಾಸ್ ಆಫ್ ಎ, ಓಕೆ, ಪ್ಲಸ್ ರಿಲೇಟಿವ್ ಅಬಂಡೆನ್ಸ್ ಆಫ್ ಎಲಿಮೆಂಟ್ ಬಿ ಇಂಟು ಅಟಾಮಿಕ್ ಮಾಸ್ ಆಫ್ ಎಲಿಮೆಂಟ್ ಬಿ. ಶಾರ್ಟ್ಕಟ್ ಬರಿತೀನಿ ಮಕ್ಕಳ, ಇನ್ ಡಿವೈಡೆಡ್ ಬೈ ರಿಲೇಟಿವ್ ಅಬಂಡೆನ್ಸ್ ಆಫ್ ಎ ಪ್ಲಸ್ ರಿಲೇಟಿವ್
abundance of B. So this is the formula to find out ಅವರೇಜ್ ಅಟಾಮಿಕ್ ಮಾಸ್. ನೋಟ್ ಮಾಡ್ಕೊಳ್ಳಿ ಏನು ಅವರೇಜ್ ಅಟಾಮಿಕ್ ಫಾರ್ಮುಲಾ ಅಂತಂದರೆ ರಿಲೇಟಿವ್ ಅಬಂಡೆನ್ಸ್ ಆಫ್ ಎಲಿಮೆಂಟ್ 1 ಅಥವಾ ಎಲಿಮೆಂಟ್ ಏನು ತೊಗೊಂಡಿದ್ದೀನಿ ಅಥವಾ ಎಲಿಮೆಂಟ್ 1 ಅಂತ ತಗೊಳ್ಳಿ ಇಂಟು ಅಟಾಮಿಕ್ ಮಾಸ್ ಆಫ್ ದಟ್ ಎಲಿಮೆಂಟ್ ಎಷ್ಟು 85 ಅಂತ ಕೊಟ್ಟಿದ್ದಾರೆ ಪ್ಲಸ್ ರಿಲೇಟಿವ್ ಅಬಂಡೆನ್ಸ್ ಆಫ್ ಅನದರ್ ಎಲಿಮೆಂಟ್ ಬಿ ಆ್ಯಂಡ್ ಇಟ್ಸ್ ಅಟಾಮಿಕ್ ಮಾಸ್ ಮಲ್ಟಿಪ್ಲೈ ಮಾಡಿ. ಸೊ ಎರಡು ಸಮ್ ಅಪ್ ಮಾಡಿ ಡಿವೈಡೆಡ್ ಬೈ ರಿಲೇಟಿವ್ ಅಬಂಡೆನ್ಸ್ ಆಫ್ ಬೋತ್ ದೀಸ್ ಎಲಿಮೆಂಟ್ಸ್. ಸೊ ಏನು ಬರುತ್ತೆ ರಿಲೇಟಿವ್ ಅಬಂಡೆನ್ಸ್ ಆಫ್ ಎ ಎಷ್ಟು 75% ಕೊಟ್ಟಿದ್ದಾರೆ ಇಂಟು 85 ಇಸ್ ದ ಅಟಾಮಿಕ್ ಮಾಸ್ ಆಫ್ ಎ. ಓಕೆ ಪ್ಲಸ್ ರಿಲೇಟಿವ್ ಅಬಂಡೆನ್ಸ್ ಆಫ್ ಬಿ ಎಷ್ಟು 87 ಇಂಟು ಅಟಾಮಿಕ್ ಮಾಸ್ ಎಷ್ಟು 25%, ಅಟಾಮಿಕ್ ಮಾಸ್ ಎಷ್ಟು 87. ಓಕೆ ಪ್ಲಸ್ ಡಿವೈಡೆಡ್ ಬೈ ರಿಲೇಟಿವ್ ಅಬಂಡೆನ್ಸ್ 75 ಪ್ಲಸ್ 25. ಸೊ ಎಷ್ಟು ಬರುತ್ತೆ 75 ಇಂಟು 85 ಪ್ಲಸ್ 25 ಇಂಟು 87. ಸೊ ನಾನು ಡೈರೆಕ್ಟಾಗಿ ಬರೀತೀನಿ 8550 ಡಿವೈಡ್ ಬೈ 100. ಇದನ್ನು ಮಲ್ಟಿಪ್ಲೈ ಮಾಡಿ ಫಸ್ಟು ಆಮೇಲೆ ಆ್ಯಡ್ ಮಾಡಿ ವಿ ಗೆಟ್ 8550. ಸೊ ಡಿವೈಡೆಡ್ ಬೈ 100 ಮಾಡಿದ್ರೆ ದೆನ್ ವಿ ಗೆಟ್ 85.50. ದಿಸ್ ಇಸ್ ದ ಅಟಾಮಿಕ್ ಮಾಸ್ ಆಫ್ ದಟ್ ಎಲಿಮೆಂಟ್. ಸೊ ಎರಡು ಐಸೋಟೋಪ್ಸ್ ಇದೆ. ಸೊ ಎರಡು ಐಸೋಟೋಪ್ ಮಾಸ್ ಡಿಫ್ರೆಂಟ್ ಇರುತ್ತೆ ಬಟ್ ಅವರೇಜ್ ಮಾಡಿದಾಗ ಆ ಎಲಿಮೆಂಟ್ ಮಾಸ್ ಎಷ್ಟು ಅವರೇಜ್ ಅಟಾಮಿಕ್ ಮಾಸ್ 85.50. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಯಾರು? ಸೊ ದೇ ಹ್ಯಾವ್ ಗಿವ್ ಸಮ್ ಆಪ್ಷನ್ 86.0 40.0. ಸೊ ನೆಕ್ಸ್ಟ್ ಆಪ್ಷನ್ ನೋಡಿ 85.5 ಆ್ಯಂಡ್ 75.5. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ 85.5 ಸರ್ ರೈಟ್ ಆನ್ಸರ್. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ ಕೊಟ್ಟಿರೋದು ಐಸೋಟೋಪ್ಸ್ದು ಮಾಸಸ್ಸು. ಐಸೋಟೋಪ್ಸ್ ಮಾಸಸ್ಗಳನ್ನ ಆ್ಯಡ್ ಅಪ್ ಮಾಡಿದ್ರೆ ಸೊ ವಿ ಗೆಟ್ ಅವರೇಜ್ ಅಟಾಮಿಕ್ ಮಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. ಕಾರ್ಬನ್ನು 12 13 14 ಇಂದ 3 ಐಸೋಟೋಪ್ಸ್ ಇದೆ. ಅದ್ರ ಅಬಂಡೆನ್ಸು ಮತ್ತು ಅಟಾಮಿಕ್ ಮಾಸಸ್ನ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ ಕಾರ್ಬನ್ ಮಾಸ್ 12 ಅಂತ ನಮಗೆ ಸಿಗುತ್ತೆ ಅವರೇಜ್ ಅಟಾಮಿಕ್ ಮಾಸ್. ಅದೇ ರೀತಿ ನೈಟ್ರೋಜನ್, ಅದೇ ರೀತಿ ಆಕ್ಸಿಜನ್, ಅದೇ ರೀತಿ ಕ್ಲೋರಿನ್ ಎಲ್ಲ ಕೂಡ ಅಷ್ಟೇ ಅವರೇಜ್ ಅಟಾಮಿಕ್ ಮಾಸ್ ಅಂತ ಐಸೋಟೋಪ್ಸ್ಗಳದ್ದು ಅಬಂಡೆನ್ಸ್ ಮತ್ತು ಮಾಸಸ್ನ ಆ್ಯಡ್ ಮಾಡಿ ಸಿಗೋದು ನಮಗೆ ಅವರೇಜ್ ಅಟಾಮಿಕ್ ಮಾಸ್. ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಗೊತ್ತಾಯ್ತಲ್ವಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ವಿಡಿಯೋ ಪಾಸ್ ಮಾಡಿ ಇದು ನೋಟ್ ಮಾಡಿ ಕಂಪ್ಲೀಟ್ ಏನಿದೆ ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ಸೊಲ್ಯೂಷನ್ನ ನೋಟ್ ಮಾಡ್ಕೊಳ್ಳಿ. ಓಕೆ ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ದಿಸ್ ಇಸ್ ಬೇಸ್ಡ್ ಆನ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್, ಅಟಾಮಿಕ್ ಮಾಲಿಕ್ಯುಲರ್ ಮಾಸಸ್ ಆ್ಯಂಡ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಸೊ ಇಷ್ಟು ಕ್ವಶನ್ಸ್ನ ನೀವು ಕಂಪ್ಲೀಟ್ ಬರ್ಕೊಳ್ಳಿ, ಸೊಲ್ಯೂಷನ್ ಬರ್ಕೊಳ್ಳಿ. ಎನಿಥಿಂಗ್ ಅಕಸ್ಮಾತ್ ಏನಾದರೂ ಮೈನರ್ ಮಿಸ್ಟೇಕ್ಸ್ಗಳೇನಾದರೂ ಕ್ಯಾಲ್ಕುಲೇಷನ್ ಮಾಡುವಾಗ ಅದು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ ಕ್ಯಾಲ್ಕುಲೇಷನ್ ಮಾಡುವ ಕರೆಕ್ಟ್ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳಿ, ಇದನ್ನು ನೋ ಪ್ರಾಬ್ಲಮ್. ಬಟ್ ಕಾನ್ಸೆಪ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ನಾನು ಹೇಳಿದ್ದೀನಿ, ಅದು ಅರ್ಥ ಮಾಡ್ಕೊಳ್ಳಿ. ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಅರೈಸ್ ಆಗುತ್ತೆ ಈ ರೀತಿ ಅರೈಸ್ ಆಗುತ್ತೆ. ಸೊ ಬಟ್ ಮೋಸ್ಟ್ ಪ್ರಾಬಬ್ಲಿ ನೀಟ್ ಎಕ್ಸಾಮಲ್ಲಿ ಜಾಸ್ತಿ ಈ ರೀತಿ ಕ್ವಶನ್ ಸ್ಟೇಟ್ಮೆಂಟ್ಸಲ್ಲಿ ಅರೈಸ್ ಆಗಿರೋ ಚಾನ್ಸಸ್ ಕಡಿಮೆ, ಬಟ್ CET ಅರೈಸ್ ಆಗಿರುತ್ತೆ. ಓಕೆ ಹಾಗಾಗಿ ಲಾಸ್ಗಳು ಚೆನ್ನಾಗಿ ಗೊತ್ತಿರಬೇಕು. ಅದು ಗೊತ್ತಿದ್ದರೆ ಕ್ವಶನ್ಸ್ಗಳು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ವ ಮಕ್ಕಳ? ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬೇರೆ ಒಂದು ಹೊಸ ಕಾನ್ಸೆಪ್ಟ್ ದಟ್ ಇಸ್ ಮೋಲ್ ಕಾನ್ಸೆಪ್ಟ್ ಅನ್ನೋ ಹೊಸ ಕಾನ್ಸೆಪ್ಟ್ನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ನೀಟ್ ಪರ್ಪಸ್ ಆ್ಯಂಡ್ ಫಾರ್ ಥಿಯರಿ ಪರ್ಪಸ್. ನೀಟ್ಗೆ ನಿಮಗೆ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ ಮೋಲ್ ಕಾನ್ಸೆಪ್ಟ್ ಮೇಲೆ ಆಗಿರುತ್ತೆ ಆಲ್ಮೋಸ್ಟ್ ಆಲ್. ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ನಾನು ಮೋಲ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ತನಕ ವಿಡಿಯೋ ಕ್ಲಾಸ್ ನೋಡಿ, ಸೊ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ, ಕ್ವಶನ್ ನೋಡಿ ಸಾಲ್ಯೂಷನ್ನ ಬರ್ಕೊಳ್ಳಿ. ಓಕೆ ಥ್ಯಾಂಕ್ ಯು.